ಇವರು ಪ್ರಥಮ ವಂದಿತ ಬಿಗ್ ಬಾಸ್ನ ಕೊಡುಗೈದಾನಿ, ಕೊಳ್ಳೇಗಾಲದ ಮಾಂತ್ರಿಕ. ಸರ್ವೇಂದ್ರಿಯಾನಂ ಶಿರಸ ಪ್ರದಾನ ಮಾಡ್ತಾರೆ. ನಮಗೆ ನಮ್ಮ ನಾಲ್ಗೆ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಕೆಸ್ತೂರು ರಸ್ತೆಯಲ್ಲಿ ಅದೇ ತಾನು ಡೈಲಾಗ್ ಅದು. ಈಗ ಸಿದ್ದರಾಮಯ್ಯ ಸರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಆಬ್ವಿಯಸ್ಲಿ ಒಂದು ಆತಂಕ. ಹೆಂಗೆ ಶುರು ಮಾಡೋದು ಮಾತನ್ನ, ಸರ್ ಈಗ ನಮ್ಮ ಸಿನಿಮಾ ನೋಡೋಕೆ ಯಾವಾಗ ಬರ್ತೀರಿ ಸರ್, ಹೆಂಗೆ ಆಗ್ಬೇಡ ಹೇಳಿ. ರಿಯಾಲಿಟಿ ಶೋ ಕೋಚಿಂಗ್ ಸೆಂಟರ್ಗಳಿದೆ ಸರ್, ಆ್ಯಂಕರಿಂಗ್ ಕೋಚಿಂಗ್. ಅದೇನು ಗೊತ್ತಾ, ಸಾಕ್ಷಾತ್ ದೇವೇಗೌಡರು ಫೋನ್ ಮಾಡಿ, ಪರಮೇಶ್ವರ್ ಅವರೇ, ಈ ಬಿಗ್ ಬಾಸ್ ಪ್ರಕ್ರಿಯೆಗೆ, ನಿಮ್ಮ ಆಯ್ಕೆಗೆ ಈ ಪ್ರಥಮ್ ಅವರಿಗೆ ಒಂದು ಅವಕಾಶ ಕೊಡ್ಬೋದಾ? ನಮ್ಮ ಮನೆ ಹುಡುಗ ಆಯ್ತಾ, ನೀವೊಂದು ಅವಕಾಶ ಮಾಡಿಕೊಡಿ. ನನ್ನ ಕಣ್ಣು ಮುಂದೆ ನಡೆದು ಸತ್ಯ. ನಾನು ಹೇಳಿದ್ನಲ್ಲ, ನನ್ನ ಶರೀರನೇ 70 kg ಭಾರ. ಇದ್ರ ಮೇಲೆ ಅಹಂಕಾರ ನಾನು ಯಾವತ್ತೂ ಹೊತ್ಕೊಳ್ಳಲ್ಲ. ಸರಿ ಇಲ್ಲ, ಬಡಿ ಮಗ ಅವನು ಯುದ್ಧ ಮಾಡ್ತಾ ಕೂತವನೇ ಅಂದರೆ ನೀವು ಬಡ್ಡಿ ಮಗ ಅಂತ ಹೇಳ್ತಾ ಇದ್ದೀರಿ. ಅಯ್ಯೋ ದೇವ್ರೆ, ನೀವು ಕೈ ಮುಗಿತೀನಿ. ಇನ್ನೊಂದು ವಾರಕ್ಕೆ ಅಮೆರಿಕಾಗೆ ಹೋಯ್ತಾನೆ, ದಯವಿಟ್ಟು ಡಿಲೀಟ್ ಮಾಡೋಣ. ಮುಂದಿನ ವಾರಕ್ಕೆ ಅಮೆರಿಕಾಗೆ ಹೋಯ್ತಾ ಇದ್ದೀನಿ, ಬಿಟ್ಬಿಡಿ ನನ್ನ ನಾಡ, ನಾನು ಬಿಟ್ಬಿಡಿ. ಡೊನಾಲ್ಡ್ ಟ್ರಂಪ್ ಒಳ್ಳೇದಾಗಲಿ. ಮಾಜಿ CM ಸಿದ್ದರಾಮಯ್ಯ ನಮ್ಮ ಸೂಪರ್ ಹೀರೋ. ವಿಧಾನಸೌಧ ಬೇಡ ಬಿಡಿ, ಅದೊಂದು ಬೇಡ ಬಿಡಿ, ಬೇಡ ಬಿಡಿ. ಕರೆಂಟ್ ಕನ್ನಡ ನೋಡ್ತಾ ಇರೋ ನಿಮಗೆಲ್ಲ ಪ್ರೀತಿಯ ನಮಸ್ಕಾರ. ಮಾತುಗಾರ, ವಾಚಾಳಿ, ಮಾತಿನ ಮಲ್ಲ, ಹೀಗೆ ಯಾವ ಬಿರುದುಗಳನ್ನು ಬೇಕಾದರೂ ಇವರೊಬ್ಬರಿಗೆ ಕೊಡ್ಬೋದು. ಯಾಕಂದರೆ ಇವರು ಹುಟ್ಟಿದಾಗ, ಮಗುವಾಗಿದ್ದಾಗ ಮಗು ಮೊದಲು ಅಳ್ಳಿಲ್ವಂತೆ, ಮಾತಾಡೋಕ್ಕೆ ಶುರು ಮಾಡ್ತಂತೆ ಅಂತ ಕೆಲವರು ಹೇಳ್ತಾರೆ. ಇವ್ರ ಮಾತಿಗೆ ಸರೆಂಡರ್ ಆಗದೇ ಇರೋರೇ ಇಲ್ಲ. ಕಲ್ಲನ್ನು ಮಾತಾಡಿಸಬಲ್ಲ ಒಬ್ಬ ಕಲೆಗಾರ. ಮೊದಲು ತುಂಬ ಒಳ್ಳೆಯ ಹುಡುಗ ಆಗಿದ್ದರು, ಆಮೇಲೆ MLA ಆದರು. MLA ಆದಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ? ಬಿಗ್ ಬಾಸ್ ಲಾರ್ಡ್ ಆದರು. ಲಾರ್ಡ್ ಆದಮೇಲೆ ದೇವರಂಥ ಮನುಷ್ಯ. ಈಗ ನಿಮಗೆಲ್ಲ ಗೊತ್ತಾಗಿರುತ್ತೆ, ಇವರೇ ನಟ ಭಯಂಕರ ಅಂತ. ನಟ ಭಯಂಕರ ಅಂದರೆ ಸುಮ್ಮನೆನಾ? ಕರ್ನಾಟಕದ ಅಳಿಯ ಆದರು. ಕರ್ನಾಟಕ ಅಳಿಯ ಅಂದಮೇಲೆ ತಮಾಷೆನಾ? ಫಸ್ಟ್ ನೈಟ್ ವಿತ್ ದೆವ್ವ. ಬಹುಶಃ ಇದು ಯಾರೋ ಕೊಕೇನ್ ಪಾರ್ಟಿನೇ ಇರಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು ಇವಾಗ. ಆದರೆ ಇವರು ನೋ ಕೊಕೇನ್. ಸೊ ನೀವೆಲ್ಲ ಪ್ರೀತಿಯಿಂದ ಎರಡೂ ಕೈ ತಟ್ಟಿ, ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕಾದ ಒಬ್ಬರು ವಿಶೇಷವಾದ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇವರು ಪ್ರಥಮ ವಂದಿತ ಬಿಗ್ ಬಾಸ್ನ ಕೊಡುಗೈದಾನಿ, ಕೊಳ್ಳೇಗಾಲದ ಮಾಂತ್ರಿಕ. ನೀವು ಇಷ್ಟೊಂದು ಬಿಲ್ಡಪ್ ಕೊಟ್ಟರೆ ಪ್ರೋಗ್ರಾಮ್ಗೆ ನಾನು ಉಸಿರಾಡೋಕ್ಕಾಗಲ್ಲ. ಇದು ಲೈವ್ ಹಂಗೆ ಆಗೋಗುತ್ತೆ, ನಾವೇನು ಉಸಿರಾಡೋಣ ಹೇಳಿ. ನಾನು ಅದೇ ಯಾಕೆ ಎಷ್ಟು ಬಿಲ್ಡಪ್ ಕೊಟ್ಟರು ನೀವು ಮಾತಾಡ್ತಾ ಇಲ್ಲ, ನನಗೆ ಅದೇ ಭಯ ಆಯ್ತಾ ಇರೋದು ಅಂತ. ಕೊಡೋ ಬಿಲ್ಡಪ್ ಏನಾಗುತ್ತೆ ಗೊತ್ತಾ, ಕಮೆಂಟ್ ಸೆಕ್ಷನ್ ಬಂದ್ಬಿಡುತ್ತೆ ಅಲ್ಲಿ. ಸೊ ಖುಷಿ ಆಗುತ್ತೆ, ಬಟ್ ಉಸಿರು ನಿಂತೋಗುತ್ತೆ. ಅಯ್ಯೋ ದೇವ್ರೆ, ನಮ್ಮ ಜನ ಹಿಂಗಾಗಿದೆ, ನೀವು ಒಳ್ಳೇದು ಹೇಳೋದಷ್ಟು ಬೈತಾರಲ್ಲಿ, ಹಂಗಾಗಿದೆ. ಎನಿಹೌ, ಥ್ಯಾಂಕ್ ಯು ಪ್ರಥಮ ಅವ್ರಿಗೆ. ಹೇಳಿದ್ದಲ್ಲಿ ಎಲ್ಲ ಎಡಿಟ್ ಆಗಲಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಗೊತ್ತಿಲ್ಲ, ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ ಇದು ಈ ವಿಚಾರದ ಬಗ್ಗೆ. ಮಿಕ್ಕಿದ್ದು ನೀವು ಮುಂದುವರಿ, ನಾ ಏನು ಹೇಳಲ್ಲ ನಾನು. ಥ್ಯಾಂಕ್ ಯು. ವೆಲ್ಕಮ್ ಟು ಕರೆಂಟ್ ಕನ್ನಡ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ್ಯಂಡ್ ಇಷ್ಟೆಲ್ಲ ಹೇಳಿದ್ದಕ್ಕೆ. ಬಟ್ ಇಷ್ಟರಲ್ಲಿ ನೀವು ಈಗ ಇನ್ನೊಂದು ಏನಾಗುತ್ತೆ ಗೊತ್ತಾ, ಯಾವುದೇ ಆಗಲಿ ನಾವು ಹೇಳ್ಕೊಂಡ್ರೆ ಅಥವಾ ಬೇರೆ ಯಾರೇ ಹೇಳಿದ್ರು, ಅದಕ್ಕೆ ಸಾಕ್ಷೀಕರಣಕ್ಕೆ ನಾವಿದ್ವಿ ಅಂತಂದರೆ ಅದು ನಮಗೆ ಮೈನಸ್ಸೇ. ಆದ್ದರಿಂದ ಯಾವುದು ಬೇಡ, ಇರೋದು ಸಾಕು ನಮಗೆ. ಇನ್ಯಾವುದು ಬೇಡ, ನೀವು ಅದು ಹೇಳೋದು ಬೇಡ. ಸೀರಿಯಸ್ಲಿ ನಂಗೆ ಭಾಳ ಹೇಳಿದಾಗ ಸಮಸ್ಯೆ, ಅದು ಹೇಳುವುದೇ ಸಮಸ್ಯೆ. ಓಕೆ, ನಾನು ಒಂದು 3 ವಿಷಯ ಜೊತೆಗೆ ಇವತ್ತಿನ ಮಾತುಕತೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಳಿ ಸರ್, ನೋಡೋಣ. ಒಂದು, ನಿಮ್ಮ ಹತ್ರ ಒಂದು ಭಾಷೆ ತಗೋಬೇಕು, ಒಂದು ಪ್ರಾಮಿಸ್ ತಗೋಬೇಕು ಅಂತಿದ್ದೀನಿ. ನಂಬರ್ 1 ಆಗಲ್ಲ, ಅದು ಮುಂದಕ್ಕೆ. ನಂಬರ್ 2, ನಮಗೆ ನಮ್ಮ ಕಡೆಯಿಂದ ಒಂದು ಟೈಟಲ್ ಕೊಡಬೇಕು ಅಂತ ತುಂಬ ಆಸೆ ಇದೆ. ಎರಡು ಬೇಡ, ಇದು ಇನ್ನೂ ದೊಡ್ಡ ಡೇಂಜರ್. ಮೊದಲನೇದು ಡೇಂಜರು, ಎರಡನೇದು ಇನ್ನೂ ದೊಡ್ಡ ಡೇಂಜರ್, ಮೂರನೇದು ಹೇಳಿ. ಮೂರನೇದು ಒಂದು ಆಯುಧ ಇದೆ, ಅದನ್ನು ತುಂಬ ಶಾರ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಯ್ಯಪ್ಪ, ಸಾಣ ಹಿಡಿತಾರೆ ಕೆಳಗಡೆ ಎಲ್ಲ.
ಕತ್ತಿ ಚಾಕು ಎಲ್ಲ ಸಾಣೆ ಹಿಡಿತಾರೆ. ಸೊ ನೋಡಿ, ಮೂರು ಇದು ಉಪಯೋಗ ಬರಲ್ಲ. ಮೊದಲನೇದು ಆಣೆ. ಯಾಕೆಂದರೆ ಪ್ರಾಮಿಸ್ ಯಾಕೆ ಬೇಡ ಅಂದರೆ ಮನುಷ್ಯನ ಮಾತೇ ಪ್ರಾಮಿಸ್ ಆಗಿರಬೇಕು. ನಾವು ಪ್ರಾಮಿಸ್ ಮಾಡಿ ಹೇಳಿದಾಗ ಸತ್ಯ ಇರ್ತಂಗಾರೆ ಅಲ್ಲಿ ತನಕ ಹೇಳಿದ್ದು ಸುಳ್ಳ ಅನ್ನೋದಾಗುತ್ತೆ. ಮನುಷ್ಯನ ಮಾತೇ ಪ್ರಾಮಿಸ್ ಆಗುತ್ತೆ. ಪ್ರಾಮಿಸಿಗೆ ಬೇರೆ ಬೆಲೆ, ಮಾತಿಗೆ ಬೇರೆ ಬೆಲೆ ಅಂತ ಆಗಬಾರ್ದು. ಎರಡನೇದು ಬಿರುದುಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜನ್ರೇಷನ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಇರುತ್ತೆ, ಅರ್ಜಿಯಾಗಿ ತಗೊಳ್ಳೋಂಥ ಕಾಲ ಇದು. ಇನ್ಯಾವುದು ಅವಾರ್ಡ್ ಇರುತ್ತೆ. ಸೊ ಪಡ್ಕೊಳ್ಳೋವಂಥದ್ದು ಬೇಡ. ಜನ ವಿಶ್ವಾಸದಿಂದ ಏನೋ ಕೊಟ್ಟಿದ್ದಾರೆ ಸಣ್ಣದು ಸಾಕು ಸರ್, ಯಾವ ಬಿರುದು ಬೇಡ. ನಿಮ್ಮ ಮನಸ್ಸಲ್ಲಿ ಇದ್ದಾಗ ಅದು ಮನಸ್ಸಲ್ಲೇ ಉಳ್ಕೊಳ್ಳಿ ಬಿಡಿ. ಅದು ನೀವು ಎಕ್ಸ್ಟ್ರಾ ಕೊಟ್ಟಷ್ಟು ಅದು ಹೊರೆ. ನನಗೆ ನನ್ನ ಶರೀರ 75 kg ಇರ್ಬೋದು, ನಾನು ನನ್ನ ಶರೀರಕ್ಕೆ ನನ್ನ ಶರೀರನೇ ಹೊರೆ. ಅದ್ರ ಮೇಲೆ ಇನ್ನೊಂದಷ್ಟು ಲಗೇಜ್ ಯಾಕೆ ಹೊರೆ ಬೇಕು ನನಗೆ? ಬಿಟ್ಬಿಡಿ. ಅಂದರೆ ಸಾಮಾನ್ಯ ಈಗ ವಿಷ್ಣುವಿಗೆ ಒಂದು ಸುದರ್ಶನ ಚಕ್ರ ಆಯುಧ ಇರುತ್ತಂತೆ. ಸೊ ಶಿವನಿಗೆ ತ್ರಿಶೂಲ ಆಯುಧ, ಇಂದ್ರನಿಗೆ ವಜ್ರಾಯುಧ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಆಯುಧ ಇರುತ್ತೆ. ಸೊ ನಾವು ಈ ಮಾತುಕತೆ ಶುರು ಮಾಡೋ ಮೊದಲು ನಿಮ್ಮ ಆಯುಧನ ಒಂದು ಸ್ವಲ್ಪ ಇನ್ನು ಶಾರ್ಪ್ ಮಾಡಬೇಕು ಅಂತ ನಮ್ಗೊಂದು ಆಸೆ ಇರೋದು. ಸೊ ನಿಮ್ಮ ತುಂಬಾ ದೊಡ್ಡ ಆಯುಧ ಏನಪ್ಪಾ ಅಂದ್ರೆ ಅದನ್ನ ಸುದೀಪ್ ಸರ್ ಹೇಳಿದ್ರು, ಅದೊಂದು ಕಾಮಿಡಿ ಅದು. ಸೊ ಒಂದು ಸಣ್ಣ ಟಂಗ್ ಟ್ವಿಸ್ಟರ್ ಜೊತೆಗೆ ಯಾಕೆ ನಾವು ಇದನ್ನ ಶುರು ಮಾಡಬೇಡ? ಖಂಡಿತ ಬೇಡ, ಅದ್ರದ್ದು ಶುರು ಮಾಡ್ತೀನಿ. ಬಟ್ ಆಯುಧ ಅದ್ರ ಬಗ್ಗೆ ತಗೋತೀನಿ. ಬಟ್ ಒಂದು ಮಜವಾದ ಘಟನೆ ಅದು ಆ್ಯಕ್ಚುಲಿ. ಒಂದ್ಸಲ ಆಯುಧ ಪೂಜೆ ಏನು ಪ್ರಥಮ ಆಯುಧ ಪೂಜೆ ಮಾಡೋದ ಅಂದರು. ಆಗ ದಸರಾ ಬಿಗ್ ಬಾಸಲ್ಲಿ ಇದ್ದ ಸಮಯದಲ್ಲಿ, ನೀವು ನಿಮ್ಮ ನಾಲ್ಗೇನೆ ಪೂಜೆ ಮಾಡಿಕೊಡ್ರಿ, ಅದೇ ನಿಮ್ಮ ಆಯುಧ ರೀ, ಅದಕ್ಕಿಂತ ಇನ್ಯಾವುದಿದೆ ಅಂತ ಹೇಳಿದ್ರು. ಹೇಳೋಕ್ಕೆ ತಮಾಷೆ ಅನ್ಸರು, ಅದರಲ್ಲಿ ಒಂದು ಮಾರ್ಮಿಕತೆ ಎಲ್ಲವೂ ಇತ್ತು. ಸೊ ಆಯುಧ ಇಟ್ಕೊಂಡು ಇಲ್ಲಿ ತಂಗ ಬದುಕಿದ್ವಿ. ಏನು ಗೊತ್ತಾ ಸರ್, ಅದನ್ನು ಸಾಣೆ ಹಿಡಿಯೋದಾಗಲಿ, ಸಾಣೆ ಹಿಡಿಯೋಕೆ ನಾಲ್ಗೆ ಒಂದು ಚೂರು ಕಟ್ಟಾಗ್ಬಿಟ್ರೆ ಕಷ್ಟ. ಸರ್ವೇಂದ್ರಿಯಾನಂ ಶಿರ್ಸ ಪ್ರಧಾನಂ ಅಂತಾರೆ. ನಮಗೆ ನಮ್ಮ ನಾಲ್ಗೆ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಕೇಳಿಸ್ಕೊಳ್ಳಿ, ಏನೂ ರಿಸ್ಕೇ ತೊಗೊಳ್ಳೋದು. ಅಂದರೆ ಒಂಚೂರು ಪ್ರತಿಭೆಯಿಂದೇನೋ ಬಿಗ್ ಬಾಸ್ ಗೆದ್ದಿರ್ಬೋದು. ಬಟ್ ಅದಾದಮೇಲೆ ಒಂದಷ್ಟು ಮಾತಿನಿಂದ 8 ವರ್ಷ ಸಸ್ಟೈನ್ ಆಗಿದ್ದೀನಿ. ಈಗ ಪುನಃ ಅದನ್ನ ಸಾಣೆ ಹಿಡಿಯೋಕೆ ಹೋಗಿ ಇನ್ನೇನು ಮಾಡೋಕೆ ಹೋಗಿ ಒಂಚೂರು ಕಟ್ಟಾಗೋಯ್ತು ಅಂದರೆ ಬ್ಯಾನ್ ಬಿಡ್ಬೇಕಾಗತ್ತೆ. ಬಿಟ್ಬಿಡಿ, ನಾಲ್ಗೆ ಬಿಟ್ಬಿಡಿ ಇರಲಿ. ಆದರೆ ಬಿಗ್ ಬಾಸಲ್ಲಿ ನೀವು ಹೇಳಿರೋದು ಅದು ತುಂಬ ಪಾಪ್ಯುಲರ್ ಆಗಿತ್ತು ಮತ್ತು ನೀವು ಇತ್ತೀಚೆಗೆ ಮೋಸ್ಟ್ಲಿ ಅದನ್ನು ಶೇರ್ ಮಾಡಿದ್ರಿ ಅಂತ. ನೆನ್ನೆ ಯಾರೋ ಮೊನ್ನೆ ಕಳಿಸಿದ್ರು, ತುಂಬ ಚೆನ್ನಾಗಿತ್ತು. ನಾನು ತುಂಬ ಚೆನ್ನಾಗಿತ್ತು. ಏನದು ನೀವು ಒಂದ್ಸಾರಿ ನೆನಪಿಸ್ಕೊತಿಂತಾಳಿ, ಯಾವ ದಿನ ಅಂತಲೂ ಹೇಳ್ತೀನಿ, ಯಾವ ಡೇ ಅದನ್ನು ಹೇಳಿದ್ದೆ ಅಂತ. 2016 ನವೆಂಬರ್ 18. ಲೈನ್ ಏನು ಅಂತ ನಾನು ಹೇಳ, ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಎಡ್ತೀನಿ ರಸ್ತೆಯಲ್ಲಿ ಕಸ್ತೂರಿ ಕೆಸ್ತೂರ್ ರಸ್ತೆಯಲ್ಲಿ ಕೆಸ್ತೂರ್ ರಸ್ತೆಯಲ್ಲಿ ಅದೇ ತಾನು ಡೈಲಾಗ್ ಅದು. ರಂಗರಾಯ ರಸ್ತೆಯಲ್ಲಿ ಕಸ್ತೂರಿ ರಂಗನಾಥ್ ಪಿಸ್ತೂಲ್ ಏಟಿಗೆ ಸುಸ್ತಾಗಿ ಸತ್ ಬಿದ್ರು. ಕಿತ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗನಾಥ್ ಅದಲ್ಲ ಏಟಿಗೆ ಸುಸ್ತಾಗಿ ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗನಾಥ್ ಪಿಸ್ತೂಲ್ ಎಡ್ತೀನಿ ಸುಸ್ತಾಗಿ ಸತ್ ಬಿದ್ರು. ಅದು ಆ್ಯಕ್ಚುಲಿ ಇದು 2016 ನವೆಂಬರ್ 18ನೇ ತಾರೀಕು ಸಂಜೆ 8:30 9 ಗಂಟೆ, 7:30 9 ಗಂಟೆ ಮಧ್ಯದಲ್ಲಿ ಹೇಳಿದ್ದೀನಿ ನಾನು ಈ ಮಾತನ್ನು. 2016 ನವೆಂಬರ್ 18 19. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇದು ಸತ್ಯ. ಇದು ಯಾವ ದಿನ ನಾನು ಯಾರ ಹತ್ರ ಏನು ಮಾತಾಡುತ್ತೆ ನಂಗೆ ನೆನಪಿರುತ್ತೆ. ಇನ್ನೊಂದು ಅಂದರೆ ನಮಗೆ ತುಂಬ ಅನ್ನಿಸ್ತಾ ಇರೋದು, ಅದೇ ಒಂದು ಪ್ರಮಾಣ ವಚನದ ಮೂಲಕ ಶುರು ಮಾಡೋಣ ಅಂತ. ಅಯ್ಯೋ ಸಿಕ್ಕಿಲ್ಲ ನನಗೆ, ನನ್ನ ಮಿನಿಸ್ಟರ್ ಮಾಡಿಲ್ಲ ಅಂತ ಕೂಗಾಡ್ತವ್ರು. ಅವ್ರಿಗೆ ಮಾಡಿಸಿ ಪ್ರಮಾಣ ವಚನ ಮಾಡಿಸಿ ಖುಷಿ ಪಡ್ತಾರೆ. ನನಗೆ ಒಂದು ತುಂಬಾ ಒಳ್ಳೆ ಬುಕ್ ಸಿಕ್ತು ಇಲ್ಲೇ. ತುಂಬಾ ಚೆನ್ನಾಗಿರೋ ಬುಕ್ ಇದೆ ನೋಡಿ, ಇದು ವಚನ ಹೆಂಗಿದೆ ಅಂತ. ಇದರಲ್ಲಿ ನೀವು ಹೇಳಬೇಕಾಗಿರೋದು ಇಷ್ಟೇ, ನೀವು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕೊಡುತ್ತೇನೆ, ಆ ಉತ್ತರ ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ. ಅಲ್ಲ, ಒಂದು ಹೇಳ್ತೀನಿ ನಾನು, ನೀವು ಹೇಳೋದಕ್ಕೆ ಉತ್ತರ ಕೊಡ್ತೀನಿ. ನಾನು ಸರಸ್ವತಿ ಮೇಲೆ ಶಾರದೆ ಮೇಲೆ ಪ್ರಮಾಣ ಮಾಡೋಕ್ಕೆ ಸ್ವಲ್ಪ ಕೈ ನಡುಗುತ್ತೆ. ಯಾಕೆಂದರೆ ಈಗ ಏನಾಗಿದೆ ಈ ಜನ್ರೇಷನ್, ಏನಂದ್ರು ಅದನ್ನ ಒಂದು ಶೀಲ್ಡಾಗಿ ಇಟ್ಕೋತಾರೆ ಯಾವುದೇ ಒಂದು ವಿಚಾರನ. ಹಂಗೆ ಬೇಡ, ನಾನು ಹೇಳ್ತೀನಿ ಯಾವುದೇ ಆಗಲಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಓಕೆ, ನಾವು ಇವಾಗ ಅಂದರೆ ಆಗಸ್ಟ್ 15 ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಇದೆಲ್ಲ ಆಚರಿಸ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲೂ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿರೋದು ನಾವು. ಸೊ ಅಂದರೆ ಸುಲಭವಾಗಿ ಹೇಳೋದಾದರೆ, ತುಂಬ ಸಿಂಪಲಾಗಿ ಹೇಳೋದಾದರೆ, ಈಗ 80ನೇ ಸ್ವಾತಂತ್ರ್ಯೋತ್ಸವ ನಾವು ಆಚರಿಸ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಅಂದರೆ ಸ್ವಲ್ಪ ಸೀರಿಯಸ್ ಟಾಕಿಂದ ಶುರು ಮಾಡೋಣ ಅಂತ. ಅಂದರೆ ಪ್ರಥಮ ಅಂದರೆ ಯಾವಾಗಲೂ ತುಂಬ ಕಿಟ್ಲೆ ಮಾಡ್ತಾರೆ, ತುಂಬ ತಮಾಷೆ ಮಾಡ್ತಾರೆ ಅಂತಿದೆಯಲ್ಲ, ಸ್ವಲ್ಪ ಸೀರಿಯಸ್ ಆಗಿ ಯಾಕೆ ಮಾತಾಡಬಾರ್ದು ಅಂತ ಅನ್ನಿಸ್ತು ನನಗೆ. ಸೊ ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ಅಂದರೆ ಏನು ಸರ್? ಈಗ ಎಷ್ಟೋ ಸಲ ನಾನು ಕೊರಿಯಾದ ನ್ಯೂಸ್ ನೋಡ್ತಾ ಇರ್ತೀನಿ. ನಾರ್ತ್ ಕೊರಿಯಾದಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ವಂತೆ, ಆ್ಯಪ್ಸ್ ಯೂಸ್ ಬಹಳಷ್ಟು ವಿಚಾರದಲ್ಲೆಲ್ಲ ಬಹಳಷ್ಟು ಸಮಸ್ಯೆಗಳಿದೆ. ಆ್ಯಂಡ್ ಬೇರೆ ಬೇರೆ ದೇಶದಲ್ಲಿ, ಕೆಲವು ದೇಶದಲ್ಲಿ ಹೆಣ್ಮಕ್ಳು ಓಡಾಡೋಂಗಿಲ್ಲ, ಗಾಡಿ ಓಡಿಸೋಂಗಿಲ್ಲ, ಏನೇನೋ ಈ ದೇಶದಲ್ಲಿ ಎಲ್ಲವೂ ಸಿಕ್ಕಿದೆ. ಅಂದರೆ ನಮ್ಮ ಹಿರಿಯರು ಬಹಳ ಕಾಲದ ಪರಿಶ್ರಮ ಇದೆ. ನಾನು ಅಯೋಧ್ಯೆ ರಾಮ ಮಂದಿರದ ಒಂದು ಸಣ್ಣ ವಿಚಾರ ಹೇಳಿ ಇಲ್ಲಿ ಬರ್ತೀನಿ. ನಾನು
ಅಯೋಧ್ಯೆ ರಾಮ ಮಂದಿರ ಯಾಕೆ ಬಹಳ ಪ್ರೀತಿಯಿಂದ ಗೌರವ ಶ್ರದ್ಧೆಯಿಂದ ಪೂಜಿಸ್ತೀನಿ ಅನ್ನೋಕೆ ಒಂದು ಎಕ್ಸಾಂಪಲ್ ಯಾಕೆ ಅಂದರೆ ಅಲ್ಲಿಂದ ಈಗ ಸ್ವಾತಂತ್ರ್ಯಕ್ಕೆ ಬರ್ತೀನಿ. ನನಗೆ ರಾಮ ಹೇಗಿದ್ರು ಅದನ್ನೆಲ್ಲವನ್ನು ಪಕ್ಕಕ್ಕಿಟ್ಟು ಒಂದು 5 ಶತಮಾನದಿಂದ ಅದಕ್ಕೋಸ್ಕರ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಇಲ್ಲಿ ರಾಮ ಮಂದಿರ ಓಪನ್ ಆದಾಗ ಬಹಳಷ್ಟು ಜನ ಅಂದರೆ ಅಯೋಧ್ಯೆ ರಾಮ ಮಂದಿರ ಓಪನ್ ಆಯಿತು, ಇನಾಗ್ರೇಷನ್ ಆಯಿತು ಅನ್ನೋಕ್ಕಿಂತ ಹೆಚ್ಚಾಗಿ ಅದಕ್ಕೋಸ್ಕರ ಸಾವಿರಾರು ಜನರ ಬಲಿದಾನ ಆಗಿದೆ. ಅವರೆಲ್ಲರ ಶ್ರಮ, ಅವರೆಲ್ಲರ ಕನಸು, ಅವರೆಲ್ಲ ಕಣ್ಣೀರು, ಅವರೆಲ್ಲ ರಕ್ತ ಅಥವಾ ಅವರೆಲ್ಲರ ಪ್ರಾಣತ್ಯಾಗದ ಮೇಲೆ ಅದಿದೆ. ಸೊ ನಾನು ಫಸ್ಟ್ ಅವ್ರನ್ನ ಸ್ಮರಿಸ್ತೀನಿ. ಅಂದರೆ ಇಷ್ಟು ಜನರ ಬಲಿ ಇದೆಲ್ಲ ಇದೆಲ್ಲದ ಪರಿಪೂರ್ಣವಾಗಿ ನಾನು ರಾಮನ್ನ ಕಾಣ್ತಾ ಇದ್ದೀನಿ. ಇವರೆಲ್ಲರೂ ಉಳಿಸ್ಕೊಂಡಿದ್ದಾರೆ ಪರಂಪರೆನ, ತಮಗೆ ಇದ್ದದ್ದನ್ನು ಮಾಡಬೇಕು ಅಂತ. ಎಸ್, ಈಗ ಇದನ್ನೇ ಸ್ವಾತಂತ್ರ್ಯಕ್ಕೆ ಬರ್ತೀನಿ. ಎಷ್ಟೋ ಜನರು ಬಲಿದಾನ ಮಾಡಿದ್ದಾರೆ. ಅಂದರೆ ನಿಜ, ನಾನು ಯಾರಿಗೋ ಮೊನ್ನೆ ಹೇಳ್ತಾ ಇದ್ದೆ, ಇಂಥವ್ರಿಗೋಸ್ಕರ ಗಾಂಧೀಜಿ ಸ್ವಾತಂತ್ರ್ಯ ಕೊಡಿಸಿದ್ದು. ಇವತ್ತೇನಾದ್ರು ಭಗತ್ ಸಿಂಗ್ ಇದ್ರೆ ಅವರೇ ಶೂಟ್ ಮಾಡ್ಕೊಸತ್ತು. ಅವರು ಬ್ರಿಟಿಷಿಗೆ ಎದೆ ಕೊಟ್ಟು ನಿಂತ್ಕೊತಾರಲ್ಲ. ಮೊನ್ನೆ ಯಾವುದೋ ಒಂದು ರೀಲ್ಸ್ ಯಾರೋ ಒಂದು ಕಳಿಸಿರು, ಚಿತ್ರವಾಗಿ ಆಡ್ತಾ ಇದ್ದಾರೆ ನೋಡಿ. ಅದು ಕುಡಿದು ಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಥಿಯೇಟ್ರ್ ಮುಂದೆ ಅದು ಮಾಡ್ತೀನಿ ನೋಡಿದಾಗ ಇಂಥವ್ರಿಗೋಸ್ಕರ ಗಾಂಧಿ ಸ್ವಾತಂತ್ರ್ಯ ಕೊಡಿಸಿದ್ದು. ಇಂಥವ್ರಿಗೋಸ್ಕರ ಸುಭಾಷ್ ಚಂದ್ರ ಬೋಸು INA ಕಟ್ಟಕ್ಕೆ ಹೋಗಿದ್ದು. 50 ಅವ್ರು ಇದ್ದರೆ ದೇವರನ್ನ ಅವ್ರಿಗವರೇ ಸತ್ತೋಗ್ಬಿಡೋರು. ಸೊ ಆ ಮಟ್ಟಕ್ಕೆ ನಿಮ್ಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯ ಮಿತಿಮೀರಬಾರ್ದು. ಅದರ ಇತಿಮಿತಿ ಮತ್ತು ಅದಕ್ಕೋಸ್ಕರ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆ ಅರಿವಿರ್ಬೇಕು ನಮಗೆ. ತುಂಬ ಜನ ಅಂಡಮಾನ್ ಜೈನಲ್ಲಿ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ. ಅಲ್ಲಿ ಚಿಕ್ಕದೊಂದು ಗುಹೆ, ಅಲ್ಲೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ. ಅಂದರೆ ಅಳ್ಳಾಡಂಗಿಲ್ಲ, ನೀವು ಎದ್ದು ನಿಂತ್ಕೊಳ್ಳೋಂಗಿಲ್ಲ, ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಅಲ್ಲೇ ಇರಬೇಕು. ಅಂಥದ್ದೆಲ್ಲ ಮಾಡಿ ಅವರು ಬ್ರಿಟಿಷವ್ರನ್ನ ಕಟ್ಟಾಕೋಕ್ಕಾಗಲ್ಲ, ಸೋಲ್ಸೋಕ್ಕಾಗಲ್ಲ ಅಂತ ಅಲ್ಲಿ ಇಡ್ತಾಯಿದ್ರು. ಅಂಥವ್ರೆಲ್ಲರ ಪ್ರಾಣತ್ಯಾಗ ಬಲಿದಾನದ ಮೇಲೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿರೋದು. ಅಲ್ಲಿ ನೋಡಿದ್ರೆ ಎಲ್ಲರೂ ಕಾಣಿಸ್ತಾರೆ. ನೀವೇನಾರು ಅಂಡಮಾನ್ ಜೈಲಿಗೆ ಹೋದರೆ ಯಾರ್ಯಾರು ಇದ್ದರು, ಎಂತೆಂಥ ಸೇನಾನಿಗಳಿದ್ರು ಅಂತ. ನಾನು ಬಹಳ ಖುಷಿಯಾಗಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1757 ಪ್ಲಾಸಿ ಕದನ ಅಂತ ಹೇಳ್ತಾರೆ. ಸಿರಾಜುದ್ದೌಲಾ ಮಾಡಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ಸಾರಿ, ನಾನು ಹೇಳ್ತಾರೆ ಪ್ಲಾಸಿ ಕದನ ಅಂದರೆ 1757. ಸಿರಾಜುದ್ದೌಲಾ ಎಲ್ಲ ಮಾಡಿದ್ರಲ್ಲ, ಅವರೆಲ್ಲರೂ ಅಷ್ಟೇ ಆ ಕಾಲದಿಂದಲೂ ಹೋರಾಡ್ಕೊಂಡ್ಬಂದಿದ್ದಾರೆ ಅಂದರೆ ಬ್ರಿಟಿಷ್ ವಿರುದ್ಧ. ಅಂದರೆ ನಮ್ಮ ದೇಶದಲ್ಲಿ ಇನ್ಯಾರು ಹಕ್ಕು ಚಲಾಯಿಸಬಾರ್ದು ಅಂತ ಅವರೆಲ್ಲರೂ 200 ವರ್ಷಗಳ ಕಾಲ ಶ್ರಮ, 250-300 ವರ್ಷಗಳ ಕಾಲ ಹೋರಾಡಿ ಇವತ್ತು ನಮ್ಗೆ ಅಟ್ಲೀಸ್ಟ್ ಏನೋ ಕೊಟ್ಟಿದ್ದಾರೆ. ಅದು ಮಿಸ್ಯೂಸ್ ಆಗಬಾರ್ದು ಅಂತ. ಅಂದರೆ ಇನ್ಯಾರನೋ ಸ್ವಾತಂತ್ರ್ಯದ ಹೆಸರಲ್ಲಿ ಇನ್ಯಾರನೋ ತೇಜೋವಧೆ ಮಾಡೋದು, ಇನ್ಯಾರನೋ ಬೈದ್ರೆ. ಈಗ ನಾವು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ತು. ಅಂದರೆ ಬ್ರಿಟಿಷರ ಗುಲಾಮಗಿರಿಯಿಂದ ಹೊರಗಡೆ ಬಂದ್ವಿ. ಬಟ್ ಇವಾಗ ಯಾರು ಗುಲಾಮರಾಗಿದ್ದೀವಿ ನಾವು ಅಂದರೆ ಈಗ ಸರ್, ಈಗ ಎಲ್ಲವೂ ಇದೆ ಸರ್. ನಮ್ಗೆ ಏನಾಗಿದೆ ಗೊತ್ತಾ, ಈಗ ಗುಲಾಮಗಿರಿ ಅನ್ನೋದ್ರ ವಿಚಾರ ಬರೋಕ್ಕೂ ಮುಂಚೆ ಒಂದು ವಿಚಾರ ನಾವು ನೆನಪಿಸ್ಕೋಬೇಕು. ನಮ್ಮಲ್ಲಿ ನಾವು ನೆನೆಸ್ಕೋಬೇಕಾದ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತುಂಬ ಬ್ರೈನ್ ವಾಶ್ ನಡೀತಾ ಇದೆ. ಈಗ ನಾವು ಯಾರಿಗೋ ಒಂದೇನೋ ಹೇಳ್ತೀವಿ ಅಂದ್ಕೊಳ್ಳಿ, ಐಡಿಯಾಲಜೀಸ್ ಬದಲಾಗಿದೆ ಮನುಷ್ಯನಲ್ಲಿ. ಚಿಕ್ಕ ವಯಸ್ಸಿಗೆ ಏನೇನೋ ತಲೆಗೆ ತುಂಬಕ್ಕೆ ಶುರು ಮಾಡ್ತಾರೆ. ಅದಿದ್ದಾಗ ನಾವು ಏನೇ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಅಟ್ಲೀಸ್ಟ್ ಯಾರ್ದೋ ಒಂದು ಪರವಾಗಿ ಒಂದು ಅಟ್ಲೀಸ್ಟು ನನಗೆ ಈಗ ನನ್ನ ಇದ್ರ ಬಗ್ಗೆ ಯಾರು ಗುಲಾಮರು ಅಂತ ಹೇಳೋಕ್ಕೂ ಮುಂಚೆ ಒಂದು ಸೆಂಟೆನ್ಸ್ ಹೇಳ್ತೀನಿ. ಈಗ ಸುಮ್ಮನೆ ನಾನು ಸಿದ್ದರಾಮಯ್ಯವ್ರ ಮೊನ್ನೆ ಹುಡ್ತಾ ಇತ್ತು, ವಿಶ್ ಮಾಡಿ ಹಾಕ್ತೆ, ಅಲ್ಲಿ ಕಾಮೆಂಟ್ ಅಲ್ಲಿಂದ ಬಂದ್ಬಿಡುತ್ತೆ ಕಾಮೆಂಟ್ ಸೆಕ್ಷನ್ಗಳಂಗೆ. ಮೊನ್ನೆ ಮೋದಿ ತಾಯಿಗೆ ಯಾರೋ ಬೈದರು, ತಕ್ಷಣ ಒಂದು ಕಾಮೆಂಟ್ ತಪ್ಪು ಅನಿಸ್ತು ನನಗೆ. ಈಗ ರೇಸಲ್ಲಿ ಮೋದಿ ಇದ್ದಾರೆ ಅಥವಾ ಹೋರಾಟ ಅವ್ರ ಮೇಲೆ ಅಸಮಾಧಾನ ಇದೆ, ತೀರ್ಕೊಂಡ್ರೆ ತಾಯಿ ಮೇಲೆ ಇದೆಯಾ ಅನ್ನೋದು ಇದ್ದಾಗ ನಂಗೆ ಬಹಳ ಬೇಜಾರಾಯಿತು ಅಂತ. ಅವರಿಂದ ಎಷ್ಟಾಗಿದೆ ಗೊತ್ತಾ, ಮಾಡಿದ್ದು ಸರಿ ಅಂದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಸ್ವಾತಂತ್ರ್ಯ ಬಂದ್ಬಿಟ್ಟಿದೆ. ಇದು ಸ್ವಾತಂತ್ರ್ಯದ ಸೈಡ್ ಎಫೆಕ್ಟ್ಸ್. ಇದು ಸ್ವಾತಂತ್ರ್ಯದ ಹೆಸರಲ್ಲಿರುವ ಸೈಡ್ ಎಫೆಕ್ಟ್ಸ್. ಅಂದರೆ ಒಂಥರ ಸ್ವೇಚ್ಛಾಚಾರ ಆಗಿದೆ, ಆ ಭಯ. ನಿಮಗೆ ಅದೇ ನಂಗೆ ಸಮಸ್ಯೆ. ಅದೇ ಹೇಳಿದ್ರಲ್ಲ, ಯಾರಿಗಾರು ಕೇಳಿದ್ರೆ. ಈಗ ನನಗೆ ಸಿದ್ದರಾಮಣ್ಣ ಬಹಳ ಆಪ್ತರು. ನಾನು 3 ಸಿನಿಮಾ ಕ್ಲಾಪಿಗೆ ಬಂದವ್ರೆ. ನಾನು ಅವ್ರಿಗೆ ವಿಶ್ ಮಾಡಬೇಕು ನನ್ನ ಆಸೆ. ಈಗ ಅದು ಅವ್ರಿಗೆ ವಿಶ್ ಮಾಡೋದು ಅದು ಏನಾಗ್ತಾ ಇದೆ, ರಾಜಕೀಯ ರೂಪ ತಗೊಳ್ತಾ ಇದೆ. ನಾನು ಅದಕ್ಕೆ 3ರಲ್ಲಿ ಯಾವ ಪಕ್ಷವೂ ಇಲ್ಲ. ನಾನು ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ಕೇಳಿ. ನಾನು ಪ್ರೆಸ್ ಮೀಟಲ್ಲಿ ಮೊನ್ನೆ ಭವ್ಯ ಮೇಡಮ್ ಗೊತ್ತಾ, ಹಿರಿಯ ನಟಿ, ಹೃದಯ ಹಾಡಿತು, ಹೃದಯ ಗೀತೆ, ಸೋಲಿಲ್ಲದ ಸರ್ದಾರ, ಸಾಂಗ್ಲಿಯಾನ ಮಾಡಿದಲ್ಲ, ಇವರು ನಮ್ಮ ಸಿನಿಮಾದಲ್ಲಿ ಒಂದು ಮಜಾ ಹೇಳ್ತೇನೆ. ಅವ್ರ ಹೆಸರು ಕಮಲಾ ಅಂತ. ಯಾರ ಹೆಸರು? ಭವ್ಯ ಮೇಡಮ್ ಹೆಸರು. ಪ್ರೆಸ್ ಮೀಟಲ್ಲಿ ಫಸ್ಟ್ ಮಾಡಿದ್ದೇನು ಗೊತ್ತಾ, ನಾನು ಎಲ್ಲರ ಮುಂದೆ ಎಲ್ರಿಗೂ ನಮಸ್ಕಾರ, ಇವ್ರ ಹೆಸರು ಕಮಲಾ ಅಂತ, ದಯವಿಟ್ಟು ಕ್ಷಮೆ ಕೇಳ್ತೀನಿ, ಹೆಸರು ಕಮಲಾ ಅಂತ ಐತೆ ಅಂದ್ಬಿಟ್ಟು ಕಾಂಗ್ರೆಸ್ನವರು JDS ಅವರು ಮುನ್ಸ್ಕೋಬೇಡ್ರಪ್ಪ. ನನಗೆ ಕಾಂಗ್ರೆಸ್ನವರು ನೋಡಿ, JDS ಅವರು ನೋಡಿ, BJP ಸಿಂಬಲ್ ಅಂತ ಮುಖ ಸಿಂಡ್ರಿಸ್ಕೋಬೇಡಿ. ಈಗ ಎಲೆಕ್ಷನ್ ನಿಂತಿರೋರು ನೋಡಿ, ಎಲೆಕ್ಷನ್ ಸೋತಿರೋ ನೋಡಿ, ಮನಿ ಕಂಡ್ರವ್ರು ನೋಡಿ, ಠೇವಣಿ ಕಳ್ಕೊಂಡ್ರವ್ರು ನೋಡಿ, ಮಿಸ್ ಮಾಡಿದೆ ನಮ್ಮ ಸಿನಿಮಾ ನೋಡಿ, ಹೆಸರು ಮಾತ್ರ ಕಮಲಾ ಅಷ್ಟೇ ಅಂತ ಹೇಳಿದೆ. ಸೊ ಈ ಥರ ನಾವೇ ಅದನ್ನೇನೋ ಹೇಳ್ತಾರನ್ನ ಪ್ರಮಾಣ ವಚನ ಹೇಳ್ಬಿಟ್ಟು ಬೇರೆ ಏನಿಲ್ಲಪ್ಪ ಅಂತ ಹೇಳಿ ನಂಬಿಸಿ ಜನಕ್ಕೆ ಕರೆಸೋವಂಥ ದುರಂತ ವ್ಯವಸ್ಥೆ ಹೊರಟೋಗಿದೆ. ಅಂದರೆ ಜನ ಹಿಂಗಾಗೋಗಿದ್ದಾರೆ. ಇದು ಸ್ವಾತಂತ್ರ್ಯದ ಹೆಸರಲ್ಲಿ ಅಂದರೆ ಬ್ರೈನ್ ವಾಶಲ್ಲಿ ಆಗ್ತಾರಂಥ ಸೈಡ್ ಎಫೆಕ್ಟ್ಸು. ಅದಕ್ಕೆ ಯಾವ ಪಕ್ಷದಲ್ಲೂ ಇಲ್ಲ, ಯಾರ ವಿಚಾರದಲ್ಲೂ ಇಲ್ಲ, ಎಲ್ಲರ ಜೊತೆಗೂ ಸ್ನೇಹ ಇದೆ. ನಮ್ಮದು ಸೋಷಿಯೋ ಪೊಲಿಟಿಕಲ್ ಚಾನೆಲ್ ಬೇರೆ, ಹಾಗಾಗಿ ನೀವು ಸಿದ್ದರಾಮಯ್ಯ ಅವರು ಅಂತ ಹೇಳಿದಾಗ ಬಂತು ಆ ವಿಷಯ. ಬಹುಶಃ ನೀವು ಸಿದ್ದರಾಮಯ್ಯ ಅವರನ್ನು ಯಾವುದೋ ನಿಮ್ಮ ಸಿನಿಮಾ ಮುಹೂರ್ತಕ್ಕೆ ಕೂಡ ಬರೋಕ್ಕೆ ಒಂದ್ಸರಿ ಕನ್ವಿನ್ಸ್ ಮಾಡಿದ್ರಿ ಅಂತ. ಮೂರು ಸಿನಿಮಾಗೂ ಬಂದವ್ರೆ. ಸೊ ಸಾಮಾನ್ಯವಾಗಿ ಯಾವುದು ಸಿಗಲ್ಲ ಅವರು, ಮತ್ತು CM ಆಗಿದ್ದಾಗ ಕೂಡ
ಅಂದ್ರೆ ನೀವು ಅದು ಹೆಂಗಿತ್ತು ಆ ನೆನಪು ಹೆಂಗಿತ್ತು? ನಿಮಗೆ ಅದಕ್ಕೂ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಘಟನೆ ಹೇಳ್ತೀನಿ. ಒಂದ್ಸಲ ಹಾಸ್ಪಿಟ್ಲಲ್ಲಿ ಇದ್ರು, ಅದು ತುಂಬ ಮಜವಾಗಿದೆ. ಅದಾದಮೇಲೆ ಸಿನಿಮಾ ವಿಚಾರ ಬರ್ತೀನಿ. ಈಗ ಸಿದ್ದರಾಮಣ್ಣ ಸರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಆಬ್ವಿಯಸ್ಲಿ ಒಂದು ಆತಂಕ, ಫೋಟೋಸ್ ಲೀಕ್ ಆಗಬಾರ್ದು ಅಂತ ಜನ ಪ್ಯಾನಿಕ್ ಆಗ್ತಾರೆ. ಬೇರೆ ಸಂದೇಶ ಹೋಗುತ್ತೆ ಪಕ್ಷದ ವತಿಯಿಂದ ಅಥವಾ ಪಕ್ಷಕ್ಕೆ, ನೆಕ್ಸ್ಟ್ ಜನ್ರೇಷನ್ಗೆ. ನಾನು ಇಲ್ಲೇ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ಹೋಗಿದ್ದೆ. ಫೋಟೋಸ್ ಎಲ್ಲ ನೋಡಿ ತುಂಬ ವಿಶೇಷ ಅನಿಸುತ್ತೆ. ಎಲ್ಲರ ಮುಖದಲ್ಲೂ ಒಂದು ಆತಂಕ. ಹಿಂಗೆ ಇದ್ರು. ನನ್ನ ಪಾಡು ನಾನು ಬಂದೆ. ಪ್ರಥಮ್ ಬಂದಿದ್ದಾರೆ, ಬನ್ನಿ ಬನ್ನಿ ಪ್ರಥಮ್ ಬನ್ನಿ ಬನ್ನಿ. ಒಳಗೋದೆ. ಬಸ್ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಬಸ್. ಎಲ್ಲರಲ್ಲೂ ಏನೋ ಒಂದು ಶೋಕ ಭಯದ ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ಟು ನನಗೆ ಉಸಿರು ಕಟ್ಸ್ಬಿಡ್ತು. 5 ನಿಮಿಷ ನಂಗೆ ಹಂಗೆ ಆಗಲ್ಲ, ನಾನು ಇರೋದೇ ಬೇರೆ ಥರ. ತಕ್ಷಣ ಅಂತ ಹೇಳಿದೆ, ಇಲ್ಲೆಲ್ಲಿ ಎಲ್ಲ ಹೆಂಗೆ ಶುರು ಮಾಡಿದೆ ಮಾತನ್ನು. ನಾನು ಹೋಗಿದ್ದೆ ಏನಕ್ಕೆ ಹೇಳಿ, ಸರ್ ಈಗ ನಮ್ಮ ಸಿನಿಮಾ ನೋಡೋಕೆ ಯಾವಾಗ ಬರ್ತೀರಿ ಸರ್? ಹೆಂಗೆ ಆಗಬೇಡ ಹೇಳಿ. ಹಾಸ್ಪಿಟ್ಲಲ್ಲಿ ಕೈಲಿ ಇದೆಲ್ಲ ವೈರಿದೆ, ಅಂದರೆ ಬ್ಲಡ್ನ ಇದಾಗ್ತಾರಲ್ಲ ಅದು ಹಾಕಿದ್ದಾರೆ. ಅಲ್ಲಿ ಹೋಗಿದ್ದು ಸಿನಿಮಾ ಕರೆಯೋಕ್ಕೆ ಹೋಗಿದ್ದು ಅಲ್ಲಿ. ಅಂದರೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಅದು. ಅದಾದ ತಕ್ಷಣ ವಿಷಯ ಹಿಂಗೆ ಶುರು ಮಾಡೋದು ಗೊತ್ತಿಲ್ಲ. ಈ ಥರದ್ದು ಒಂದಷ್ಟು ಬೊಕ್ಕೆಗಳಿದ್ವು. ಈ ಬೊಕ್ಕೆ ಎಲ್ಲ ಇಟ್ಟಿದ್ದು ಯಾರು ಅಂತ ಹೇಳಿದ್ರೆ, ಯಾರು ತಂದು ಕೊಟ್ಟಿದ್ದು ಅಂತ ಹೇಳಿದೆ. ಅಂದರೆ ವಿಷಯ ಎಲ್ಲರೂ ಒಂಚೂರು ಇಲ್ಲಿ ನೋಡಲಿ ಅಂತ. ಎಲ್ಲ ಸೈಲೆಂಟ್ ಆಗಿದ್ದಾರೆ. ಯಾಕಪ್ಪ ಏನಾಯಿತು ಅಂತ. ಅಲ್ಲ ಯಾರು ಕೊಟ್ಟಿದ್ದು ಅಂತ ಹೇಳಿ. ಫಸ್ಟು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವ್ರನ್ನ ಅಂತ ಹೇಳಿದೆ. ಗಾಬರಿ ಆಗ್ಬಿಟ್ರು ಎಲ್ಲರೂ. 1 ಸೆಕೆಂಡ್ ಗಾಬರಿ ಆಗ್ಬಿಟ್ರು. ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಮಾಜಿ MLA ಕೊಟ್ಟರು, ಮಾಜಿ ಮಿನಿಸ್ಟ್ರು ಕೊಟ್ಟರು, ಅದು ಯಾವ್ದು ನಂಗೆ ಗೊತ್ತಿಲ್ಲ. ಯಾರು ಇಷ್ಟೊಂದು ಕೊಟ್ಟೋಗಿದಾರಲ್ಲ, ಫಸ್ಟ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳಿದೆ. ಯಾಕೆ ಪ್ರಥಮ್ ಅವರೇ ಅಂದರು. ಸರ್ ಅದೇನಿಲ್ಲ ಸರ್, ಈಗ ಯಾವುದೇ ಪ್ರೆಸ್ ಮೀಟ್ಗಳಲ್ಲಿ ನೋಡಲಿ ಸಿದ್ದರಾಮಣ್ಣವ್ರ ಮುಂದೆ ಡ್ರೈ ಫ್ರೂಟ್ಸು, ಗೋಡಂಬಿ ಇದೆಲ್ಲ ಇರುತ್ತೆ. ಯಾವಾಗಲೂ ತಿನ್ಕೊಂಡು ಆರಾಮಾಗಿ ಖುಷಿಯಾಗಿರೋರವರು ಅವ್ನ ಮುಂದೆ ತಗೊಂಡೋಗಿ ಹಿಂಗೆ ಇಟ್ಬಿಟ್ಟು ಇವರೇ ಇರಲಿ ಹಿಂಗೆ ಮಾಡೋಲ್ಲ, ಚೆನ್ನಾಗಿ ನೋಡ್ಕೋಬೇಕು ಅಂತ ಉದ್ದೇಶ ಇದ್ರೆ ಒಂದು ನಾಟಿ ಕೋಡಿನೋ ಅಥವಾ ಏನೋ ತೊಗೊಂಬಂದಿಟ್ರು ಆರಾಮಾಗಿ ಅವ್ರು ತಿನ್ಕೊಂಡಿರೋರಪ್ಪ. ಈ ತೊಗೊಂಬಂದಿಟ್ಟವ್ರಲ್ಲ ನಿಜವಾಗ್ಲೂ ಅವ್ರಿಗೆ ಬಾಸ್ ಮೇಲೆ ಪ್ರೀತಿ ಇದ್ರೆ ಹಿಂಗೆ ಇಡ್ತಾ ಇರಲ್ಲ, ಫಸ್ಟ್ ಅವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರೆ. ಹೇ ಪ್ರಥಮ್ ಅವರೇ, ಅವ್ರು ತುಂಬ ದೊಡ್ಡವರು, ಅವ್ರು ಯಾರು ಗೊತ್ತಾ, ನಿಮ್ಗೆ ಗೊತ್ತಿಲ್ಲ ಅದು ಇದು ಅಂತ ಹೇಳಿದ್ರು. ಹಾಗಾದರೆ ಈಗಲೂ ಅದೇಂತೀರಾ ಅಂದರು. ಅವ್ರನ್ನ ಚುನಾವಣಾ ರಾಜಕೀಯದಿಂದಲೇ ಸಸ್ಪೆಂಡ್ ಮಾಡಿಬಿಡಿ ಅಂತ. ಅದು ತಮಾಷೆ. ಅದು ಹಂಗಂದ ತಕ್ಷಣ ಸರ್ ಕೂಡ ಖುಷಿ ಆಗೋದ್ರ ಹೇಳಿದೆ, ಸರ್ ಈ ಥರ. ಅಂದರೆ ಇವಾಗ ಹೆಂಗಿದೆ ಅಂದರೆ ಈ ಸ್ಟ್ರೇಂಜರ್ಸನ್ನು ಫಸ್ಟ್ ಟೈಮ್ ಮೀಟ್ ಆದಾಗ ಹೆಂಗೆ ಮಾತಾಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ಗಳಿದೆ ಇವಾಗ. ಆನ್ಲೈನ್ ಅಯ್ಯೋ ರಿಯಾಲಿಟಿ ಶೋ ಕೋಚಿಂಗ್ ಸೆಂಟರ್ ಇದೆ. ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಂಗಿರಬೇಕು ಅನ್ನೋದ್ರ ಜೊತೆಗೆ ಸ್ಟ್ರೇಂಜರನ್ನು ಫಸ್ಟ್ ಮಾತಾಡಿಸಿದಾಗ ನಾವು ಫಸ್ಟ್ ಲೈನ್ ಏನು ಹೇಳ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ಸಿದ್ದರಾಮಣ್ಣ ಅವ್ರ ಜೊತೆ ಫಸ್ಟ್ ಭೇಟಿ ಗೊತ್ತಾ ಅದು. ಬಟ್ ಎಷ್ಟೋ ಜನಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮಂಥವ್ರಿಗೆ ಅದು ತುಂಬ ಸಹಜವಾಗಿ ಬರುತ್ತೆ. ನೀವೇನು ಟ್ರೈನ್ ಮಾಡಿ ಬಟ್ ಎಷ್ಟೋ ಜನಕ್ಕೆ ಹಂಗೆ ಬರುತ್ತೆ. ಬಟ್ ಇವಾಗ ಮಕ್ಕಳನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಟ್ರೈನ್ ಮಾಡೋ ತರದ ನಿಮ್ಗೆ ರಿಯಾಲಿಟಿ ಶೋ ಕೋಚಿಂಗ್ ಸೆಂಟರ್ಗಳಿದೆ ಸರ್, ಆಂಕರಿಂಗ್ ಕೋಚಿಂಗ್. ಅದೇನು ಗೊತ್ತಾ, ಆಮೇಲೆ ಎಲ್ಲವೂ ಏನಾಗೋಯ್ತು, ಕಾರ್ಪೊರೇಟ್ ಶೈಲಿ ಬಂದ್ಬಿಡ್ತು. ಸೊ ಇದೇನಾಗ್ತಾ ಇದೆ, ಉಸಿರು ಕಟ್ಟಿಸ್ತಾ ಇದೆ ನಾವು ಮಕ್ಕಳಿಗೆ. ಅಲ್ಲಿ ಏನಾಯ್ತು ಹೇಳಿ ಸಿದ್ದರಾಮಯ್ಯ? ಅದಾದ್ಮೇಲೆ ಅವ್ರು ನಗ್ತಾ ಇದ್ರು. ಫಸ್ಟ್ ಅವ್ರ ಪಕ್ಷದಿಂದನೇ 6 ವರ್ಷ ಡಿಸ್ಮಿಸ್ ಮಾಡಿ ಚುನಾವಣಾ ರಾಜಕೀಯದಲ್ಲಿ ನಿಲ್ಬಾರ್ದು, ಹಂಗೆ ಮಾಡಿ ಬಾಸ್, ಬ್ಯಾನ್ ಮಾಡ್ಬಿಡಿ ಬಾಸ್ ಅಂತ ಹೇಳಿದೆ. ಫುಲ್ ಖುಷಿಯಾಗಿ ನಗ್ತಾ ಇದ್ರು. ನನ್ನ ಉದ್ದೇಶ ಹಂಗಲ್ಲ. ಅಂದರೆ ಒಂದು ಸೀರಿಯಸ್ ವಾತಾವರಣ ತಮಾಷೆಗೆ ಬದಲಾಯಿಸೋಣ ಸಿದ್ದರಾಮಣ್ಣನ ನನ್ನ ಕಾರಣ ಅದಾಯಿತು. ಬಹುಶಃ ಫೋಟೋಸ್ ಇನ್ನೂ ಹಾಗೆ ಇದೆ, ನೋಡಿದ್ರೆ ಖುಷಿ ಪಡ್ತೀರ. ಆಮೇಲೆ ಫೋಟೋ ತೆಗಿತಿದ್ದನ್ನು ತೆಗಿಬಿಡಪ್ಪ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದೆ, ನೀವು ಹಿಂಗೆ ಹೇಳಿದ್ಮೇಲೆ ತೆಗಿತೀನಿ ನಾನು, ಹಂಗೆ ಮಾಡಬೇಡ ಅಂತ ಹೇಳಿದ್ದನ್ನು ಮಾಡ್ಕೊಂಡೆ ಇಲ್ಲಿ ತಂಗೆ ಬಂದಿದ್ದು ಅಂತ ಹೇಳಿದೆ. ನಗಕ್ಕೆ ಶುರು ಮಾಡಿರಲ್ಲ, ಆಗ ಹೇಳಿದೆ ಹಾಗಲ್ಲ, ಎಲ್ರಿಗೊಂದು ಆತಂಕ ಇರುತ್ತೆ. ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಬಾಸ್, ಇನ್ನೂ 100 ಕಾಲ ಚೆನ್ನಾಗಿರ್ತಾರೆ, ಒಳ್ಳೇದಾಗಲಿ ಆಯಿತಾ. ಆ್ಯಂಡ್ ನೀವು ಹೇಳಿದ ಮೇಲೆ ತೆಗಿಬೇಡ ಅಂದಮೇಲೆ ಖಂಡಿತ ಡಿಲೀಟ್ ಮಾಡಲ್ಲ, ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಅಂತ ಹಾಕ್ತೇನೆ. ಅದೇ ಮೊನ್ನೆ ಅವ್ರದ್ದು ಹಾಕಿದ್ದು. ಇಂಥ ಒಳ್ಳೊಳ್ಳೆ ವಿಚಾರಗಳಿದೆ. ಈಗ ಜನ್ರೇಷನ್ ಹಂಗೆ ಬದಲಾಗಿದೆ. ನಾನು ಅಟ್ಲೀಸ್ಟ್ ಒಂದು ಸಮಾಧಾನ, ಇದಿಷ್ಟ ಆಯ್ತಲ್ಲ, ನಂಗೆ ಎಲ್ಲರ ಮೇಲೂ ಗೌರವ ಇದೆ. ಯಾಕೆಂದರೆ ಒಂದು ದೇವೇಗೌಡರು ಆಗಬೇಕು ಅಂದ್ರೆ 50-55-60 ವರ್ಷದ ಕಾಲ ಒಂದು ಅವಿರತ ಶ್ರಮ. ರೈಟ್. ಸೊ ಒಂದು ಸಿದ್ದರಾಮಣ್ಣ ಆಗಬೇಕು ಅಂದರೆ ಅದು ನೆಕ್ಸ್ಟ್ ಜನ್ರೇಷನ್ ಹಂಗೆ ಬರಲ್ಲ ಸರ್. ನಂಗೆ ಅದು ಇನ್ನೂ ಭಯ. ನಂಗೆ ಮುಂದಿನ ಜನ್ರೇಷನ್, ನಾನು ಯಾಕೆ ಬೆಂಗಳೂರನ್ನ ಬಿಟ್ಟು ಸಾಕೋ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ, ಇದೊಂದು ಸಿನಿಮಾ ಆದಮೇಲೆ ಸಿನಿಮಾ ಅಟ್ಲೀಸ್ಟ್ ಬದಲಾಗಿದೆ ರೂಪ. ಓಕೆ, ಬೆಂಗಳೂರು ಕಷ್ಟವಾಗುತ್ತೆ. ಅದಕ್ಕೂ ಮುಂಚೆ ಊರಲ್ಲಿ ಒಂಚೂರು ತೋಟದಲ್ಲಿ ಸೆಟ್ಲ್ ಆಗ್ಬಿಡೋಣ. ನೆಕ್ಸ್ಟ್ ಇನ್ನೂ ಟಾಕ್ಸಿಕ್ ಆಗುತ್ತೆ ಪೊಲಿಟಿಕ್ಸ್, ಎಲ್ಲವೂ ಟಾಕ್ಸಿಕ್. ಸಿದ್ದರಾಮಯ್ಯ ಅವರನ್ನು ಹೇಳಿದಾಗ ಇನ್ನೊಂದು ಇನ್ಸಿಡೆಂಟ್ ನನಗೆ ನೆನಪಾಯಿತು. ನೀವು ಒಂದ್ಸರಿ ದೇವೇಗೌಡರು ಮನೆಗೆ ಹೋಗಿದ್ದಾಗ ನಿಜವಾಗಿ ದೇವೇಗೌಡರು ಮಲಗಿ ನಿದ್ದೆ ಮಾಡ್ತಾ ಇದ್ರು. ಸೊ ಚೆನ್ನಮ್ಮ ಅವರು ಅವಾಗವಾಗ ಅವ್ರ ಅಸಿಸ್ಟೆಂಟ್ ಆಂಜನೇಯವರ ಹತ್ರ ಗೌಡ್ರು ಎದ್ರಾ ಅಂತ ಕೇಳ್ತಾ ಇದ್ರಂತೆ. ಬಟ್ ನೀವು ಬಿಗ್ ಬಾಸ್ ಟ್ರೋಫಿ ಜೊತೆ ಅಲ್ಲಿ ಹೋಗಿದ್ರಿ ಅಂತ ಅನ್ಸುತ್ತೆ. ಅಲ್ಲ, ಅದು ಗೆದ್ದ 3ನೇ ದಿನಕ್ಕೆ. ಬಿಗ್ ಬಾಸ್ ಗೆಲ್ಲಕ್ಕೂ ಮುಂಚೆ ಒಂದು ಶಾಕಿಂಗ್ ಹೇಳ್ತೀನಿ ಕೇಳಿ. ನಾನು ಹೋಗೋದಕ್ಕೂ ಮುಂಚೆ ಪರಮೇಶ್ವರ್ ಗುಂಡ್ಕಲ್ ಅಂತ ಇದ್ದರು, ಕಲರ್ಸ್ ಹೆಡ್. ಅವ್ರಿಗೆ ಸಾಕ್ಷಾತ್ ದೇವೇಗೌಡರು ಫೋನ್ ಮಾಡಿ, ಪರಮೇಶ್ವರ್ ಅವರೇ
ಈ ಬಿಗ್ ಬಾಸ್ ಪ್ರಕ್ರಿಯೆಗೆ ನಿಮ್ಮ ಆಯ್ಕೆಗೆ ಈ ಪ್ರಥಮ್ ಅವರಿಗೆ ಒಂದು ಅವಕಾಶ ಕೊಡ್ಬೋದಾ? ನಮ್ಮ ಮನೆ ಹುಡುಗ ಆಯಿತಾ, ನೀವೊಂದು ಅವಕಾಶ ಮಾಡಿಕೊಡಿ, ನನ್ನ ಕಣ್ಣು ಮುಂದೆ ನಡೆದ ಸತ್ಯ ಅಂತ ದೇವೇಗೌಡರು ಅಂತ ದೊಡ್ಡವರು ಈ ಮಾತು ಹೇಳಿದ್ದೆ, ನನ್ನ ಕಣ್ಣು ಮುಂದೆ ನಡೆದಿದ್ದು ಸತ್ಯ. ಈಶ್ವರನಾಣೆಗಳು ಮಾಡಿದ್ರು ಅವರು. ಹೆಂಗೆ ಕನ್ವಿನ್ಸ್ ಮಾಡಿದ್ರೆ? ನಾನೇ ಒಪ್ಪಿಸ್ಬಿಟ್ಟೆ. ನಾನೊಂಥರ ಏನು ಗೊತ್ತಾ, ನಾನು ಇಂಥ ವಿಕೆಟ್ನ ಇಂಥವನ್ನ ಕನ್ವಿನ್ಸ್ ಮಾಡಬೇಕು, ವಿಚಾರ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಮಾಡೇ ಈಗ ಏನಾಗಿದೆ ಗೊತ್ತಾ, ಈಗ ನಿಮಗೆ ದೇವರು ಅವಕಾಶ ಸಿಗುತ್ತೆ, ನೀವು ದೇವ್ರನ್ನ ಬೇಕಾದ್ರೆ ಗೆಲ್ಬೋದು, ಪೂಜಾರಿ ಬಿಡಲ್ಲ ಅಷ್ಟೇ. ಈಗ ಕಷ್ಟ ಅದು. ಈಗ ಒಂದು ಕನ್ವಿನ್ಸ್ ಮಾಡೋದು ಯಾವಾಗಲೂ ಅದೇ 5 ವರ್ಷಗಳ ಹಿಂದೆ ತನಕನೇ ಚೆನ್ನಾಗಿತ್ತು. ಕರೋನಾ ಆದಮೇಲೆ ಏನು ಗೊತ್ತಾ, ಆ ಒಂದು ಪ್ರೀತಿ ಎಲ್ಲವೂ ಕಷ್ಟವಾಗ್ತಾ ಇದೆ. ಸೊ ಅದು ಮಾಡಿದ್ರು. ಅದಾದ ತಕ್ಷಣ ಪಾಪ ಪರಮವ್ರು, ಸರ್ ನಮಸ್ತೆ ಸರ್, ಎಸ್ ಸರ್, ಓಕೆ ಸರ್, ಆಯ್ತು ಸರ್ ಮಾತಾಡ್ತೀನಿ. ಯಾರು ಈ ಹುಡುಗ ಪ್ರಥಮ್ಗೆ ಅಷ್ಟೊಂದು ಜನ ಫೋನ್ ಮಾಡ್ತಾರೆ, ಯಾರು ನೋಡಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಸಿದಾಗ ನನಗೊಂದು ಫೋನ್ ಬಂತು. ಬಂದಮೇಲೆ ಅದೇನೋ ಆಯಿತು, ಒಂದಷ್ಟು ಬದಲಾವಣೆಗಳೆಲ್ಲ ಆಗಿ ಹೋದೆ. ದೇವ್ರ ಕೈ ಹಿಡಿದ್ರು, ಏನೋ ಆಯಿತು. ಗೆದ್ದು 3ನೇ ದಿನಕ್ಕೆ ಟ್ರೋಫಿ ಎತ್ಕೊಂಡು ಬಂದೆ ಮನೆಗೆ ನೋಡೋಣ ಅಂತ. ಅವ್ರೇನು ಮಾಡಿದ್ದಾರೆ, ಹಾಸನದಿಂದ ಬಂದಿದ್ದಾರೆ. ಬಹುಶಃ ಒಂದು ಮದುವೆ ಅಟೆಂಡ್ ಮಾಡಿದ್ರು ನೈಟ್ ಅನಿಸುತ್ತೆ, ಫ್ರಮ್ ನಾಟ್ ರಾಂಗ್. ಬಂದು ಅಷ್ಟು ನಿದ್ದೆ ಮಾಡ್ತಾ ಇದ್ದಾರೆ. ನಾನು ಬಂದೆ, ಮಾಮೂಲಿ ಆರಾಮಾಗಿ ಬಂದನಲ್ಲ. ಬಂದ ತಕ್ಷಣ ನೋಡಮ್ಮ ಅಂತ ಚೆನ್ನಮ್ಮ ಅವ್ರಿಗೇನೋ ಒಂದು ಸಂಭ್ರಮ ಅದು. ಅವ್ರಿಗೆ ನಾನು ಅವ್ರ ಚಡಪಡಿಕೆ ಅದು ಆ್ಯಕ್ಚುಲಿ, ಅದು ಸಂಭ್ರಮನೋ ಚಡಪಡಿಕೆನೋ ನಂಗೆ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಲ್ಲ. ನೋಡಿದ್ರೆ ನನಗೆ ಫಸ್ಟ್ ಪರಿಚಯ ಅಂದರೆ ಆಗಷ್ಟೇ ಹೊರಗಡೆ ಬಂದಿದ್ದೀನಿ, ಅಂದರೆ ಒಂದು 114 ದಿನ ಜರ್ನಿ ಮುಗಿಸಿ. ನಂಗೆ ಯಾವ ಜನ ನೋಡಿದ್ರು ಹೊಸಬ್ರ ಥರ ಕಾಣ್ತಾರೆ. ನೋಡ್ತಾರೆ, ಅವ್ರಿಗೇನೋ ಹೇಳ್ತಾನೆ, ಇವನು ಏನೋ ಮಾತಾಡ್ತಾನೆ, ನೋಡೋಣ ತಾಳಪ್ಪ ಅಂತ ಹಿಂಗೆ ನೋಡ್ತಾ ಇದ್ದಾರೆ. ಮಾತಾಡ್ಸೋ ಇದಾಯಿತು. ಆಂಜನೇಯವ್ರ ನೋಡಿ ಒಂಚೂರು ಎದ್ದು ನೋಡಿ ಅಂತ ಒಂದು ಆಯಿತು. ನನಗಂದೆ ಪ್ರಥಮ್ ಒಂದು 10 ನಿಮಿಷ ಸುಮ್ಮನೆ 10 ನಿಮಿಷ ದಯವಿಟ್ಟು. ಈಗ ಬಂದಿದ್ದಾರೆ, ತುಂಬ ಸುಸ್ತಾಗ್ಬಿಟ್ಟಿದ್ದಾರಪ್ಪ, 10 ನಿಮಿಷ. ನನಗೇನು ಸಮಸ್ಯೆ, ನನಗೆ ಯಾವತ್ತೂ ನಾನು ಹೇಳಿದ್ನಲ್ಲ, ನಂಗೆ ಶರೀರನೇ 70 kg ಭಾರ, ಇದ್ರ ಮೇಲೆ ಅಹಂಕಾರ ನಾನು ಯಾವತ್ತೂ ಹೊತ್ಕೊಳ್ಳಲ್ಲ. ಸೊ ಆಯ್ತು, ಆರಾಮಾಗಿ ಕೂತ್ಕೊಂಡೆ. ಯಾರೋ MLAಗಳಿಬ್ಬರು ಬಂದರು, ಇನ್ಯಾರೋ ಒಬ್ಬ MLC ಆಗಿದ್ರು, ಅವರೊಬ್ಬರು ಬಂದರು. ಮಾತಾಡ್ಸರ್ ಪ್ರಥಮ್ 1 ನಿಮಿಷ, ನನ್ನ ವೈಫ್ ಮಾತಾಡ್ತಾಳೆ ಅಂತ ಅವ್ರ ವೈಫನ್ನ ಕೈಲಿ ಮಾತಾಡ್ಸೋರು, ಇನ್ಯಾರ ಕೈಲಿ ಮಾತಾಡ್ಸೋರೋ ಗೊತ್ತಿಲ್ಲ. ಎಲ್ಲರಿಗೂ ವಿಶ್ ಮಾಡಿದ್ರು, ಕೊಟ್ಟೆ, ಎಲ್ಲರ ಹತ್ರ ಮಾತಾಡಿದೆ. ನಾನು ಆರಾಮಾಗಿದ್ದೀನಿ. ಸೊ 5 ನಿಮಿಷಕ್ಕೆ ಬರೋದು, 1 ನಿಮಿಷ, 5 ನಿಮಿಷ ಇರಪ್ಪ, 5 ನಿಮಿಷ. ನನಗೆ ಇವರು ಪಾಪ ಅವ್ರು ಯಾರು MLA ಕಾಯ್ತು ನೋಡ್ತಲ್ಲ, 5 ನಿಮಿಷ ಇರಪ್ಪ ಚೆನ್ನಮ್ಮವರು, ಇರಿ 5 ನಿಮಿಷ. ತಕ್ಷಣ ಡೋರ್ ಓಪನ್ ಮಾಡಿ ನೋಡಿದ್ರು, ಇದ್ರ ನೀವು ಒಂಚೂರು ಮಾತ್ರೆ ಕೊಟ್ಟು ಎಬ್ಬರಿಸುತ್ತಾನೆ. ನನ್ನ ಕಣ್ಣು ಮುಂದೆ ನಡೆದಿದ್ದು ಇದಿಷ್ಟ ಆಯಿತು, ಎಲ್ಲ ಆಯಿತು. ಅವ್ರಿಗೆ ನಿದ್ರೆಗಣ್ಣು ಪಾಪ, ಇವ್ರು ಬಿಡ್ತಾ ಇಲ್ಲ, ಇವ್ರು ಚಡಪಡಿಕೆ ನಂಗೆ ನೋಡ್ತಾ ಇದ್ದೀನಿ. ಅದೆಲ್ಲ ಆಯಿತು, ನನಗೇನು ಇಲ್ಲ, ಆರಾಮಾಗಿದ್ದೀನಿ ನಾನು. ಯಾರು ಬಂದರು ಫೋಟೋ ತಗೊಂಡ್ರು, ಅಲ್ಲಿ ಕೆಲಸದವ್ರು ಬಂದರು ತಗೊಂಡ್ರು, ಎಲ್ಲ ಆದ ತಕ್ಷಣ ಒಳಗಡೆ ಇನ್ನೇನು ಅವ್ರು ಎದ್ದು ಕೂತ್ಕೊಂಡ್ರು. ಇವರೇ ಚೆನ್ನಮ್ಮ ಅವ್ರು ಹೋಗಿ ಅವ್ರ ಕಿವಿಲಿ ಹೇಳ್ಬಿಟ್ಟು, ಹಂಗೆ ಗೆದ್ದವನೇ ಹುಡು ಬಂದವನೇ ಹುಡು. ಅವ್ರಿಗೇನು ಆಸೆ ಅಂದರೆ ಇವ್ರ ಜೊತೆ ದೇವೇಗೌಡರ ಪಕ್ಕದಲ್ಲಿ ನಿಂತ್ಕೊಂಡಾಗ ಹೆಂಗೆ ಮಾತಾಡ್ತಾನೆ ನೋಡಬೇಕು ಅನ್ನೋದನ್ನ ಅವ್ರಿಗೇನೋ ಸಾಕ್ಷೀಕರಿಸಿ ನೋಡಿದ್ರು. ಇದಿಷ್ಟು ನಡಿಬೇಕಾದ್ರೆ ಇಫ್ ಐಮ್ ನಾಟ್ ರಾಂಗ್ ಸ್ಕೈ ಬ್ಲೂ ಕಲರ್ ಚೆಕ್ಸ್ ಶರ್ಟ್ ಹಾಕ್ಕೊಂಡು ಇವರು ಯಾರು ಆಂಜನೇಯಗೌಡರು ಆಗಷ್ಟೇ ಮಲಗಿದ್ದೆದ್ದು ಎಬ್ಬರಿಸಿ ರೆಡಿ ಮಾಡಿಸೋಕ್ಕೆ ಸಂದಾಗ ರೆಡಿ ಮಾಡಿಸ್ಬಿಟ್ಟು ನಾನು ಮಾಡಿಸ್ತಂತ ದೇವೇಗೌಡರು. ಮುಂದ್ಗಡೆ ಚೆನ್ನಮ್ಮವ್ರು ಇದಿಷ್ಟಕ್ಕೂ ಸಾಕ್ಷಿಯಾಗಿ ನಿಂತರು. ಟ್ರೋಫಿ ತೋರಿಸ್ದೆ, ಗೆದ್ಕೊಂಬಂದಾಗ ಅವ್ರದ್ದೊಂದು ಖುಷಿ ಇತ್ತು. ಅದಲ್ಲಿ ಕೊಡ್ಬೇಕಾದ್ರೆ ನಾನು ಚೆನ್ನಮ್ಮ ಅವ್ರ ಮುಖದ ರಿಯಾಕ್ಷನ್ ನೋಡ್ತಾ ಇದ್ದೆ ದೇವೇಗೌಡರಿಗಿಂತ. ಅವ್ರಿಗೂ ದೊಡ್ಡ ಸಂಭ್ರಮ ಇತ್ತು. ಇದಿಷ್ಟು ನನ್ನ ಕಣ್ಣಲ್ಲಿ ಹಾಗೆ ಇದೆ. ಕೆಲವು ಜೀವನದ ಖುಷಿಗಳು ನನಗೆ ಹಾಗೆ. ಅಂದ್ರೆ ನಮ್ಮ ಮನೆಯವರು ದೇವೇಗೌಡರು ರೆಫರ್ ಮಾಡಿರೋ ಒಬ್ಬ ಹುಡುಗ ಅವ್ರಿಗೆ ಅದು ಗೊತ್ತಿಲ್ಲ, ಅವರು ಅದನ್ನ ಬಹುಶಃ ಟಿವಿನಲ್ಲೂ ನೋಡಿರ್ತಾರೆ. ತುಂಬಾ ಮೊದಲು ಹೋಗಕ್ಕೂ ಮುಂಚೆ ಸಾಮಾನ್ಯ ಹುಡುಗನಾಗಿ ಹೋಗ್ತಿದ್ದ. ಆಗ ಅವ್ರಿಗೆ ಅವರು ನಿರೀಕ್ಷೆ ಹೇಳಿದ್ರು, 2-3 ಸಲ ಬಂದು ಹೋಗಿದ್ನಲ್ಲ. ಆಗತ್ತೆ ಇವ್ರು ಯಾವಾಗ ಹೇಳಿದ್ರು, ಯಾರು ಆಂಜನೇಯಗೌಡರೆಲ್ಲ ಹೇಳಿದ್ರು. ಹೇಳಿದ್ದಕ್ಕೆ ಇದು ಪ್ರಥಮ್ ಅಂತ ನಮ್ಮ ಹುಡುಗನೇ ಸಾಹೇಬ್ರೆ ಮಾತಾಡಿದ್ದು 1-2 ಸಲ ಹೇಳಿದ್ರು. ಅಂದರೆ ಹೇಳಿದ ಮೇಲೆ ಏನೇನೋ ಭಾಳಷ್ಟು ಘಟನೆಗಳೆಲ್ಲ ಆಯಿತು. ಬಟ್ ಇಲ್ಲಿ ಬತ್ತಿದ್ದು ಹುಡುಗ ಅಂತ ಹೇಳಿದ ತಕ್ಷಣ ಅವಾಗಿಂದ ನೋಡೋಕ್ಕೆ ಶುರು ಮಾಡಿದ್ರು. 2-3 ವಾರ ಅದನ್ನು ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ಖುಷಿ ಆಯಿತು. ಬಟ್ ಅವ್ರಿಗೆ ಟ್ರೋಫಿ ನೋಡಿ ಕೊಡೋ ತನಕ ಇವ್ರ ಸಂಭ್ರಮ ನಂಗೆ ಖುಷಿಯಾಗಿತ್ತು. ಅದಾದಮೇಲೆ ಒಂದು 5-10 ನಿಮಿಷ ಮಾತುಕತೆ ಎಲ್ಲವನ್ನು ನೋಡ್ತಾ ನಿಂತಿದ್ರು. ಇದಿಷ್ಟು ನನ್ನ ಕಣ್ಣು. ಒಬ್ಬ MLA ಬಂದಾಗ ಅವ್ರ ಮನೆಗೆ ಬಂದಿರಲಿಲ್ಲ, ಒಳಗಡೆ ರೂಮಲ್ಲಿ ಮಾತಾಡ್ಬೇಕಾರೆ. ಇದು ನನ್ನ ಕಣ್ಣು ಮುಂದೆ ನಡೆದಿದ್ದು. ಇದೆಲ್ಲವೂ ಹಾಗೆ ಉಳ್ಕೊಂಡಿದೆ ನನಗೆ. ಇಲ್ಲಿ ನೀವು ಮಾತಾಡ್ತಾ ಪರಮೇಶ್ವರ್ ಗುಂಡ್ಕಲ್ ಅವರ ಹೆಸರು ಬಂತು ನಿಮ್ಮ ಇದರಲ್ಲಿ. ಅಂದ್ರೆ ಅವರು ಹೇಳಿದ್ದು ಒಂದ್ಸರಿ ಕೇಳಿದ್ದೆ, ಮೋಸ್ಟ್ಲಿ ಅವರ ವಿಡಿಯೋ ಶೇರ್ ಮಾಡಿದ್ರೆ ಯಾರಿಗೂ ಹೇಳಿಲ್ಲ. ಅಂದ್ರೆ ಯಾವುದೋ ಒಂದು ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಎಲ್ಲೋ ಕೊಳ್ಳೇಗಾಲದಿಂದ ಬಂದಿರೋ ಒಬ್ಬ ಹುಡುಗ 114 ದಿವಸ ಬಿಗ್ ಬಾಸಲ್ಲಿ ಭಾಗವಹಿಸಿ ಗೆದ್ದಿರೋ 50 ಲಕ್ಷನ ದಾನ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅನ್ನೋ ಥರ ಪರಮೇಶ್ವರ್ ಗುಂಡ್ಕಲ್ ಅವರು ಎಲ್ಲೋ ಒಂದು ಕಡೆ ಹೇಳಿದ್ರು. ನಿಜವಾಗ್ಲೂ ನೀವು ಮಾದರಿ ಆಗಿದ್ದೀರಾ ಅಂತ ಅನ್ಸುತ್ತೆ ನಿಮಗೆ? ಈಗ ಒಂದು ಮಾತು ಹೇಳ್ತೀನಿ. ಮೊದಲನೇದಾಗಿ ಅವ್ರು ಹೇಳಿದ್ದನ್ನು ಹೇಳ್ಬಿಟ್ಟು ಮಾದರಿ ವಿಚಾರಕ್ಕೆ ಬರೋಣ. ಮಾದರಿ ಯಾವತ್ತೂ ನಮ್ಮ ಮನುಷ್ಯ ಆಗಬಾರ್ದು, ನಾವು ಆಗೋಕ್ಕೆ ಸಾಧ್ಯವಿಲ್ಲ. ನಾವು ಅಂದ್ಕೊಳ್ತೀವಿ ನಾವೇನೋ ದೊಡ್ಡದಾಗಿ ಮಾಡಿದ್ದೀವಿ ಅಂತ. ಫಸ್ಟ್ ಆಫ್ ಆಲ್ ನಾವು ಏನೂ ಮಾಡಿರಲ್ಲ. ಯಾಕೆಂದ್ರೆ ನಾನೇನೋ ದುಡಿದು ಮೈಮೂಳೆ ಮುರಿದು ಸಂಪಾದನೆ ಮಾಡಿದರೆ ಅದು ಬೇರೆ ಮಾತು.
ಜನ ಕೊಟ್ಟ ಆಶೀರ್ವಾದ. ಸರ್ ನಮ್ಮ ಓಟ್ಗೆ ₹3 ಇತ್ತು ಸರ್ ಒಂದು ಓಟು, ಕೈಯಿಂದ ₹3 ಖರ್ಚು ಮಾಡಿ ಓಟ್ ಹಾಕಿದ್ದಾರೆ. ಈಗ ಥರ ಊಟ ಥರ ಟುಕ್ 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 ಕೊಡಿತಾರಲ್ಲ ಹಂಗಲ್ಲ ಅದು. ಜಿಯೋದಲ್ಲಿ ಇರ್ತಲ್ಲ, ಜಿಯೋದಲ್ಲಿ ಓಟ್ ಮಾಡಿ ಅಂತ ಹಂಗಲ್ಲ ಅದು. ಕೈ ಟಚ್ ಮಾಡಿದ್ರೆ ಓಟ್. ನನ್ನ ಕೈಯಿಂದ ಒಂದು ಓಟ್ಗೆ ₹3, ಫೈನಲ್ಸ್ಗೆ ₹6 ಇತ್ತು. ನಮ್ಗೆ ಅದು ಆಶೀರ್ವಾದನೇ ಬೇರೆ ಇದೆ. ಅದ್ರ ಹತ್ರಕ್ಕೆ ಯಾರೂ ಬರೋಕ್ಕೂ ಆಗಲ್ಲ ಬಿಡಿ. ಅದು ನಮ್ಗೆ ಇವತ್ತು ದೇವ್ರು ಕೊಟ್ಟ ಆಶೀರ್ವಾದ. ನಾವು ಮಾದರಿ ಆಗಿದ್ದೀವ ಅಂದರೆ ಫಸ್ಟ್ ಆಫ್ ಆಲ್ ನಾವು ಮಾದರಿ ಆಗೋಕ್ಕೆ ಏನಿದೆ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಯಾರು ನನಗೆ ಬಂದು ಅಟ್ಲೀಸ್ಟ್ ನಾನು ನಿಮ್ಮ ಫ್ಯಾನ್ ಅಂದರೆ ಹೇಳ್ತೀನಿ ನೋಡಿ, ವಿಶ್ವೇಶ್ವರಯ್ಯಗೆ ಫ್ಯಾನ್ ಆಗಿ ಇವತ್ತು ಮಂಡ್ಯ ಜನತೆ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ, ಅವ್ರು ನೀರು ಕುಡಿತಾ ಇದ್ದಾರೆ, ಅವ್ರಿಗಾಗಿ ಅಣ್ಣವರು ಕಲೆ ಸಾಹಿತ್ಯ ಆ ಕ್ಷೇತ್ರದಲ್ಲಿ ಅವ್ರ ದೊಡ್ಡ ಹೆಸರು, ಅವ್ರಿಗಾಗಿ ಅಂದರೆ ನನ್ನ ಕೆಲವೊಂದು ಆಯ್ಕೆಗಳಿದೆ ಇವ್ರಿಗಾಗಿ. ಫಾರ್ ಎಕ್ಸಾಂಪಲ್ ದೇಶಭಕ್ತಿ ಏನು ಸುಭಾಷ್ ಚಂದ್ರ ಬೋಸ್ ಇರ್ತಾರೆ ಅಂಥವ್ರಿಗಾಗಿ. ನಾವು ಸಿನಿಮಾದವರು ಸೆಲೆಬ್ರಿಟೀಸ್, ಜನಪ್ರಿಯರಷ್ಟೇ. ನಿಮ್ಗೆ ಯಾರಿಗೂ ಸಿಗದೇ ಇರೋದಕ್ಕಿಂತ ಜಾಸ್ತಿ ಒಂಚೂರು ಮುಖ ಪರಿಚಯ ನಮಗಿದೆ. ನಾನು ಮೊದಲೇ ಹೇಳ್ತೀನಿ ಯಾವಾಗಲೂ, ಐ ಆಮ್ ನಾಟ್ ಎ ಸ್ಟಾರ್, ಐ ಆಮ್ ಎ ಸೆಲೆಬ್ರಿಟಿನೂ ಅಲ್ಲ, ಸ್ಟಾರೂ ಅಲ್ಲ. ಜನಕ್ಕೆ ನಾನೊಬ್ಬ ನೌನ್ ಪರ್ಸನ್. ನಾವು ಹೋಗ್ತೀರ, ಹಾಯ್ ಪ್ರತಾಮ್ ಚೆನ್ನಾಗಿದೆಯಾ ಅಂದರೆ ಸಾಕು, ಪ್ರತಾಮ್ ನೀ ದೇವರು ಅನ್ಕೊಂಡು ಬಂದರೆ ನಾನು ತಲೆ ಮೇಲೆ ದೊಡ್ಡದು ಕಳಿಸ್ತೀನಿ. ನಂಗೆ ಯಾರು ಬಾಸನೇ ತಲೆ ಮೇಲೆ. ಮಾದರಿ ಅನ್ನೋದಕ್ಕಿಂತ ದೊಡ್ಡ ಆದರ್ಶ ಅನ್ನೋದಕ್ಕಿಂತ ಯಾವುದೋ ಒಂದು ಏನು ಕೊಟ್ಟರೋ ವಿಚಾರದಲ್ಲಿ ಹೇಳ್ತೀನಿ ಕೇಳಿಸ್ಕೊಡಿ ಹೇಗೆ ಅಂತ. ಒಂದಷ್ಟು ಒಳ್ಳೆ ಕೆಲಸಗಳಾಗಿದೆ. ಕರೋನಾ ಸಮಯದಲ್ಲಿ ನೀವು ನಂಬಲ್ಲ, ಹೆಚ್ಚು ಕಡಿಮೆ 1,500-2,000 ಕುಟುಂಬಗಳಿಗೆ ಕೆಟ್ಟಿರ್ಬೋದು. ಪ್ರತಿಯೊಂದು ಆಯ್ತು. ನಮ್ಮ ಟೀಮಲ್ಲಿ ವರ್ಕ್ ಮಾಡಿದೆ ಎಲ್ರಿಗೂ ₹3,000 ಕ್ಯಾಶ್. ಸೊ ಅದು ದೊಡ್ಡ ಮಟ್ಟ. ಅದೇನಾಗಬೇಕು ಕೊರೋನಾ ಟೈಮಲ್ಲಿ ಅಂದರೆ ನೀವು ಮಾತಾಡ್ತಾ ಇರುವಾಗ ಇನ್ನೊಂದು ವಿಷಯನೂ ಅಂದರೆ, ನೀವು ಯಾವುದೋ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ರಂತೆ ಬಿಗ್ ಬಾಸ್ ಗೆದ್ದಾಗ. ಕೊರೋನಾ ಟೈಮಲ್ಲಿ ಅಂದರೆ ಎಲ್ಲ ಮಕ್ಕಳು ಅಲ್ಲಿ ಸೇರಿ ಟೀಚರ್ಸ್ ಬಂದು ಎಲ್ಲ ಜಾತಿ ಜನಾಂಗದವರು ಪಾಠ ಕಲ್ತ್ರು. ನಿಮ್ಗೆ ಹಳ್ಳಿಲಿ ಈಗಲೂ ಅಸ್ಪೃಶ್ಯತೆ ಒಂದು ಚೂರು ಇರುತ್ತೆ. ಆ ದೇವಸ್ಥಾನದಲ್ಲಿ ಸ್ಕೂಲ್ ಮುಚ್ಚಿಬಿಟ್ರು ಕರೋನಾ ಅಳ್ಳಾಡಂಗಿಲ್ಲ ಅಂತ. ಎಲ್ಲ ಜಾತಿ. ಊರು ಇದು? ಕೊಳ್ಳೇಗಾಲದ ಹತ್ರ ಹಲಗಾಪುರ. ಸೊ ಅಲ್ಲಿ ಅದು ಕೊಳ್ಳೇಗಾಲ ತಾಲೂಕು, ಹನ್ನೂರ್ ಹತ್ರ. ಅಲ್ಲಿಂದ ಒಂದು ಎಜುಕೇಶನ್ ಎಲ್ಲ ಅಲ್ಲೇ ಮಾಡಿ. ಹೌದು ಅದೇ. ಸೊ ಅಲ್ಲಿ ಅವ್ರು ಕಟ್ಟಿಸ್ತಿದ್ರು ಪ್ರೀತಿಯಿಂದ. ನಾನು ಕೊಟ್ಟಿದ್ದೆ, ಅದು ಒಳ್ಳೆ ಕೆಲಸಕ್ಕೆ ಬಳಕೆ ಆಯ್ತು, ನಂಗೆ ಖುಷಿ ಇದೆ. ಅಲ್ಲಿ ಏನು ಗೊತ್ತಾ, ನಿಮ್ಮ ಸ್ಕೂಲಲ್ಲಿ ನಿಮ್ಗೇನು ಗೊತ್ತಾ, ಶಾಲೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಇದು ನೋಡ್ಬೋದು ಅಸ್ಪೃಶ್ಯತೆ, ಶಾಲೆಗಳಲ್ಲಿರಲ್ಲ ಬಹುಶಃ. ಅದೊಂದು ಸ್ಪೆಷಾಲಿಟಿ. ಎಲ್ಲರೂ ಅಲ್ಲಿ ಕೂತ್ಕೊಂಡು ಅದು ಕಟ್ಸ್ಬೇಕಾದ್ರೆ ಒಂದಷ್ಟು ಕೇಳಿದ್ರು, ನಮ್ಮ ಕೈಲಿ ಏನು ಸಹಾಯ ಆಯಿತು ಮಾಡಿದ್ವಿ. ನಾವು ಕೊಟ್ಟು ದುಡ್ಡು ಒಂದು ಒಳ್ಳೆ ಕೆಲಸಕ್ಕೆ ಬಳಕೆ ಆಗಿತ್ತು ಅನ್ನೋ ಒಂದು ಸಮಾಧಾನ, ಸಾರ್ಥಕತೆ ಇದೆ. ಅದೊಂದೇ ಅಲ್ಲ, ನಿಮ್ಗೊಂದು ಹೇಳ್ತೀನಿ. ಗೆದ್ದ 3ನೇ ದಿನಕ್ಕೆ BSF ಯೋಧ ಒಬ್ಬ ಸಂದೀಪ್ ಪಟೇಲ್ ಅಂತ ಚನ್ನರಾಯಪಟ್ಟಣದಿಂದ ಒಂದು 5-6 ಕಿಲೋಮೀಟರ್ ಹಳ್ಳಿ ತೀರ್ಕೊಂಬಿಟ್ರು. ಫಸ್ಟ್ ಹೋಗಿ 50,000 ಆ ಕುಟುಂಬಕ್ಕೆ ಕೊಟ್ಟು ಬಂದೆ. ಆಮೇಲೆ ಬ್ಲೈಂಡ್ ಸ್ಕೂಲ್ಗೆ ಏನೇನು ಕೊಡಬೇಕಾಯ್ತು ಪ್ರತಿಯೊಂದಕ್ಕೂ ಈಗ ಏನಾಗಿದೆ ಗೊತ್ತಾ, ಇವತ್ತು ನಾನು ಇಲ್ಲಿವರೆಗೆ ಯಾವತ್ತೂ ಹೇಳಲ್ಲ, ನೀವು ತೆಗೆದಿದ್ದಕ್ಕೆ ಹೇಳಿದೆ. ಈಗ ಏನಾಗಿದೆ ಗೊತ್ತಾ, ದೇವರಿಗೂ ರಾಮ ಇದ್ದಾನ ಅಂತ ಸಾಕ್ಷಿ ಕೇಳೋ ದೇಶ ಇದು. ರಾಮ ಇದನ್ನ ಪ್ರೂಫ್ ಕೊಡಿ, ರಾಮ ದೇವರನ್ನಕ್ಕೆ ಸಾಕ್ಷಿ ಕೊಡಿ ಅನ್ನೋಂತಹ ದುರಂತ ವ್ಯವಸ್ಥೆಯಲ್ಲಿರೋ ದೇಶದಲ್ಲಿದ್ದೀವಿ ನಾವೀಗ. ಸೊ ಹಂಗಿರಬೇಕಾದ್ರೆ ನೀವು ಕೇಳಿದ್ದಕ್ಕೆ ಹೇಳಿದೆ, ನಂಗೆ ಅದ್ರ ಅಗತ್ಯನೂ ಇಲ್ಲ. ನನಗೆ ಸಮಾಧಾನ ಇದೆ ಸರ್. ನಾನು ಎಲ್ಲವನ್ನೂ ಗಳಿಸಿದ್ದೀನಿ. ನಾನು ಒಂದೇ ದಿನ ₹1 ಕೋಟಿಗೂ 16 ಕೋಟಿ ಇರೋವಂಥದ್ದು ಒಂದೇ ಜಾಗದಲ್ಲಿ ನೋಡಿದ್ದೀನಿ. ₹10 ಪರದಾಟ ಮಾಡಿದ್ದು ನೋಡಿದ್ದೀನಿ. ಊಟನ 2 ದಿನ ಇಲ್ಲ. ಅಂದರೆ ನೀವು ಹೇಳ್ದಂಗೆ ಇವಾಗ ಪ್ರಪಂಚ ಹೆಂಗಿದೆ ಅಂದರೆ, ದುಡ್ಡಿರೋನಿಗೆ ಎಜುಕೇಶನ್ ಸಿಗುತ್ತೆ, ದುಡ್ಡಿರೋನಿಗೆ ಹಾಸ್ಪಿಟಲ್ ಸಿಗುತ್ತೆ, ದುಡ್ಡಿರೋನಿಗೆ ಒಳ್ಳೆ ಲಾಯರ್ ಸಿಗುತ್ತೆ. ನನಗೆ ಅದ್ರ ಬಗ್ಗೆ ಎಲ್ಲಾನು ದುಡ್ಡೇ ಒಂದು ತುಂಬ ಇಂಪಾರ್ಟೆಂಟ್ ಅಂತ ಆಗ್ಬಿಟ್ಟಿದೆ. ನನಗೊಂದು ಕ್ಲಾರಿಟಿ ಇದೆ ಆ ಬಗ್ಗೆ. ನನಗೆ ಒಂದು ಹೇಳ್ತೀನಿ ಕೇಳಿ, ಯಾರು ಜಪಾನ್ ಉದ್ಧಾರ ಆಗಿದೆ, ಚೈನಾ ಉದ್ಧಾರ ಆಗಿದೆ, ಅಮೇರಿಕಾ ಹಂಗಾಗಿದೆ. ನಾನೇನು ಹೇಳ್ತೀನಿ, ಅಮೇರಿಕಾ ಚೈನಾ ಇಲ್ಲೆಲ್ಲ ಹೇಗೆ ಅಂದರೆ, ಎಜುಕೇಷನ್ನು ಮತ್ತು ಹಾಸ್ಪಿಟಲ್ ಅಂದರೆ ಆರೋಗ್ಯ ವ್ಯವಸ್ಥೆ ಅನ್ನೋದು ಬೇಸಿಕ್, ಅದು ಮನುಷ್ಯನಿಗೆ. ಅದು ಅಲ್ಲೆಲ್ಲ ಫ್ರೀಯಲ್ಲಿ. ನಮ್ಮ ದೇಶದಲ್ಲಿ ಇದೇ ಅದು ಬಿಸ್ನೆಸ್ ಆಗ್ಬಿಟ್ಟಿದೆ. ನಿಮ್ಗೆ ಎಜುಕೇಷನ್ನೇ ಬಿಸ್ನೆಸ್ಸು. ಯಾರೋ ಹೇಳಿದ್ರು ಮೊನ್ನೆ ಒಂದು ಮಗುಗೆ ಸೇರ್ಸೋಕ್ಕೆ ಸಹಾಯ ಮಾಡಿದೆ. ಸರ್ ನೀವು ಒಂದು ಫೋನ್ ಮಾಡಿಕೊಡಿ ಸರ್, ಎಷ್ಟಾಯ್ತೆ? 25,000 ಫೀಸ್ ಮಾಡೋರಾ ಅಂದೆ. ಇಲ್ಲ ಸರ್ 25,000 ಕಡಿಮೆ ಆಯ್ತು. ಪ್ರೈಮರಿ ಸ್ಕೂಲ್ಗೆ 1 ಲಕ್ಷನಾ ಅಂದೆ. ಸರ್ ನಿಮ್ಗೆ ಇನ್ನೂ ಮಗು ಆಗಿಲ್ವಾ ಅಂದರು. ಯಾಕೆ ಅಲ್ಲ, ನಾವು ಓದಾಗೆಲ್ಲ ₹1,000-2,000 ಅಷ್ಟೇ ಇದ್ದಿದ್ದು ಇದು ಅಟ್ಲೀಸ್ಟ್ ಫೀಸ್ ಅಂತ ₹2,500 ವರ್ಷಕ್ಕೆ ಇರ್ತಿತ್ತು ಅಷ್ಟೇ. ನೀವು ಹೇಳೋದು ನೋಡಿದ್ರೆ, ಇಲ್ಲ ಸರ್ ಈಗ ಅಷ್ಟಿಲ್ಲದೆ ಈಗ ಎಜುಕೇಷನ್ ನಡೆಯಲ್ಲ, ಮೊದಲಿದ್ದಂಗೆ ಇಲ್ಲ ಸರ್. ಗಾಬರಿ ಆಗ್ಬಿಟ್ಟೆ ನಾನು. ಯಾರಿಗೋ ಒಬ್ರಿಗೆ ಫೋನ್ ಮಾಡಿ ಅಟ್ಲೀಸ್ಟ್ ಹೇಳಿದಾಗ, ನಿಮ್ಮ ಸ್ಕೂಲ್ ಫೆಸ್ಟಿಗೆ ಬಂದಿದ್ದಲ್ಲ, ಸರ್ ಹಾಯ್ ಸರ್, ಹಂಗೆ ಒಂದು ಸ್ವಲ್ಪ ಚೇರ್ಮನ್ ಸರ್ಗೆ ಮಾತಾಡಿಸ್ತೀನಿ ಅಂದರು. ಮಾತಾಡಿಸ್ಕೊಟ್ರು. ಏನಿಲ್ಲ, ಇವರು ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ಮನೆ ಹತ್ರ ಬಂದಿದ್ದಾರೆ, ನನಗೋಸ್ಕರ ರಿಕ್ವೆಸ್ಟು, ಒಂದು ಚೂರು ಅಮೌಂಟ್ ಬಿಟ್ಕೊಡ್ಬೋದಾ ಸರ್? ಫೀಸು ಮತ್ತು ನೀವು ಇಷ್ಟು ಹೇಳ್ತಾ ಇದ್ದಾನೆ ಡೆಫಿನೆಟ್ಲಿ ಸಂತೋಷ ಸರ್. ಫೀಸು ಬೇಕಾದ್ರೆ ಇನ್ನೊಂದು ಸಲ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ನಮ್ಮ ಹೀರೋಯಿನ್ ಇಬ್ಬರು ಬರ್ತೀವಿ, ಅದೊಂದು ರಿಕ್ವೆಸ್ಟ್ ಏನೋ ಒಂದು ಮಾಡಿಕೊಡಿ ಅಂದರೆ 40,000 ಬಿಟ್ಕೊಟ್ರು. ನಮ್ಗೆ ಗಳಿಸಿರೋಂಥ ಹೆಸರು, ಜನಪ್ರಿಯತೆ, ಯಾರಿಗೋ ಒಬ್ಬನ ಮಗು ಭವಿಷ್ಯಕ್ಕೆ ಉಪಯೋಗ ಆಯಿತಾ? ಸಾಕಷ್ಟೇ. ಈಗ ನಾನೇನು ಅವ್ರಿಗೇನು ಕೈಯಿಂದೇನು ಕೊಟ್ಟೂ ಇಲ್ಲ. ಈಗ ಅದಕ್ಕೆ ಯಾವತ್ತಾರು ಕಾಲೇಜಿಗೆ ಹೋಗ್ತೀನಿ, ಅದೊಂದು ಸಮಾಧಾನ ಆಗುತ್ತೆ, ಸಂತೋಷ. ಒಂದು ಸಲ ಹೋಗಿದ್ದೆ ಕೂಡ.
ಸೊ ಒಳ್ಳೆ ಕೆಲಸಕ್ಕೂ ವಿನಿಯೋಗ ಆಗಿದೆ. ಈಗ ಮಗು ಎಲ್ಲೋ ಭವಿಷ್ಯ ಕಟ್ಕೊಂಡ್ರೆ ಸಂತೋಷ ಅಲ್ಲ, ಐ ಆಮ್ ಹ್ಯಾಪಿ. ಸೊ ಒಂದಷ್ಟು ಮಾತಾಡಿದ್ವಿ. ಇದ್ರ ಮಧ್ಯೆ ಒಂದು ಸಣ್ಣ ಗೇಮ್ ಆಡೋಣ. ಸಣ್ಣ ಗೇಮು ಅಂದರೆ ಇದು ತುಂಬಾ ಜನ ಆಟ ಆಡಿಸ್ಬಿಟ್ಟು ತುಂಬಾ ಜನ ಆಟ ಆಡಿಸಿದಿರ, ನೀವು ಆಟ ಆಡಿದಿರ, ಎಲ್ಲಾನು ಗೊತ್ತು. ಎರಡು ಪದ 1000 ಅರ್ಥ ಅಂತ ಈ ಗೇಮ್ ಹೆಸರು. 2 ಪದ 1000 ಅರ್ಥ ಅಂತ. ಅಂದರೆ ಸುಮ್ಮನೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಅಷ್ಟೇ. ಸೊ ನಾನು ಒಂದಷ್ಟು ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಒಂದಷ್ಟು ಪ್ಲೇಸ್ಗಳ ಹೆಸರು ಹೇಳ್ತೀನಿ. ನೀವು ಅದಕ್ಕೆ ವಿದಿನ್ ನೋ ಟೈಮು ಆನ್ಸರ್ ಮಾಡಬೇಕು. ಹೇಳಿ ಸರ್. ಡಾಕ್ಟರ್ ರಾಜ್ಕುಮಾರ್. ಇವತ್ತಿಗೂ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ 94 ವರ್ಷದ ಇತಿಹಾಸ ಕಾಣಿಸಿದೆ ಅಂದರೆ ಸಿಂಹಪಾಲು, ದೊಡ್ಡ ಮಟ್ಟದ ಒಂದು ಸಿಂಹಪಾಲು ಅಣ್ಣವರ ಹೆಸರು ಉಳ್ಕೊಳ್ಳುತ್ತೆ. ಯಾಕೆಂದರೆ 2 ಪದಗಳಲ್ಲಿ ಅಂದರೆ 2 ಪದದಲ್ಲಿ ಸಿಂಹಪಾಲು, ಚಿತ್ರರಂಗದ ಹೆಮ್ಮೆ. ಚಿತ್ರರಂಗದ ಹೆಮ್ಮೆ. ಓಕೆ. ಡೊನಾಲ್ಡ್ ಟ್ರಂಪ್. ನೀವು ಎಲ್ಲರ ಟೀ ಅಂಗಡಿ ಕೂತಿರ್ತಾರೆ, ಇಲ್ಲಿ ಕೂತ್ಕೊಂಡು ಅವ್ನು ಸರಿ ಇಲ್ಲ ಬಿಡಿ ಮಗ, ಅವನು ಯುದ್ಧ ಮಾಡ್ತಾ ಕೂತವನೆ ಅಂತ ಕೂತ್ಕೊಂಡು ಟೀ ಅಂಗಡಿಲಿ ಕೂತ್ಕೊಂಡು ಕೆಳಗಡೆ ಮಾತಾಡ್ತಾ ಇರ್ತಾರೆ. ನೀವು ಅವ್ರನ್ನ ಕೇಳಿದ್ರು ತುಂಬ, ನಾನು ಕೇಳಿದ್ರೆ ಅಂದರೆ ನೀವು ಬಡ್ಡಿ ಮಗ ಅಂತ. ಇನ್ನೊಂದು 15 ಅಲ್ಲಲ್ಲ ದೇವ್ರೆ ನಿಮ್ಮ ಕೈ ಮುಯ್ತೀನಿ. ಇನ್ನೊಂದು ವಾರಕ್ಕೆ ಅಮೇರಿಕಾಗೆ ಹೋಯ್ತಾ, ದಯವಿಟ್ಟು ಡಿಲೀಟ್ ಮಾಡೋಣ. ಮುಂದಿನ ವಾರಕ್ಕೆ ಅಮೇರಿಕಾಗೆ ಹೋಯ್ತಾ ಇದ್ದೀನಿ, ಬಿಟ್ಬಿಡಿ ನನ್ನ ಅಣ್ಣ, ನನ್ನ ಬಿಟ್ಬಿಡಿ. ಡೊನಾಲ್ಡ್ ಟ್ರಂಪ್ ಒಳ್ಳೇದಾಗಲಿ. ಇದು ಯಾವುದು ಅಥವಾ ಶಾಂತಿ, ಡೊನಾಲ್ಡ್ ಟ್ರಂಪ್ ಅಲ್ವಾ ಇಂಟ್ರೆಸ್ಟಿಂಗ್ ಮಗ ಅಂತ. ನೋ ಬೇಡ ಬೇಡ. ಶಾಂತಿ ಕ್ರಾಂತಿ, ಯುದ್ಧ ನಡೀತಾ ಇರೋದಕ್ಕೆ ಕ್ರಾಂತಿ, ಇನ್ಮೇಲಿಂದಾಗಲಿ ಶಾಂತಿ. ಸೊ ಅದಾಗಲಿ, ಬೇರೆ ಯಾವುದಾದ್ರು ಡೊನಾಲ್ಡ್ ಟ್ರಂಪ್ಗೆ ಶಾಂತಿ ಕ್ರಾಂತಿ. ಯಾಕೆಂದರೆ ಯುದ್ಧ ನಡೀತಾ ಇರೋದಕ್ಕೆ ಕ್ರಾಂತಿ, ಇನ್ಮೇಲಾದ್ರು ಸೈಲೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಶಾಂತಿ. ಯಾಕೆಂದರೆ ಬೇರೆ ಏನಾರು ಮಾತಾಡಿ ಇನ್ನೊಂದು 8 ದಿನಕ್ಕೆ ನಾನು ಅಮೇರಿಕಾ ಹೋಗ್ತಾ ಇದ್ದೀನಿ, ಓಕೆ, ಒಂದು ಪ್ರೋಗ್ರಾಮ್ಗೆ. ಸೊ ಹಂಗೆ ಹೋಗ್ತಾ ಇರೋದ ಈಗ ಅಲ್ಲಿಗೆ ಹೋಗ್ಬಿಟ್ಟು ಟಪಕ್ಕನ ಹಿಡಿದು 1 ನಿಮಿಷ ಬೇಡ ನೀವೇನು ತಗೊಂಡು ಒಳಗಿಳಿಗೆ ಹಾಕ್ಬಿಟ್ರು. ಯೋ ಹೀ ಈಸ್ ಟಾಕಿಂಗ್ ನಾನ್ ಸೆನ್ಸ್ ಅಂತ ಹೇಳ್ಬಿಟ್ಟು ಒಳಗಿಳಿಗೆ ಹಾಕ್ಸ್ಕಿಸ್ಬಿಟ್ರೆ ನನ್ನ. ಅಮೇರಿಕಾಗೆ ಹೋಗ್ತಿದ್ದೀನಿ ಮುಂದಿನ ವಾರ, ಅದು ಅಳಗಿಳಿ ಮಾಡಿಬಿಟ್ರಿ ಬಿಡಿಯನ್ನ. ಆಮೇಲೆ ನರೇಂದ್ರ ಮೋದಿ. ನಾ ಇದಕ್ಕೆ ರಿಯಾಕ್ಷನ್, ಇದಕ್ಕೆ ನಾನು ಒಳ್ಳೇದು ಹೇಳಿದೆ ಅಂತ ಅಂದ್ಕೊಳ್ಳಿ, ತಕ್ಷಣ ಕೆಳಗಡೆ ನಿಮ್ಮ ಪೇಜ್ಗೂ ಬೈತಾರೆ. ಇದಕ್ಕೆ ನಾನು ಕೆಟ್ಟದ್ದು ಹೇಳಿದೆ ಅಂತ ಅಂದ್ಕೊಳ್ಳಿ, ಭಾರತದ ಪ್ರಧಾನಿ ಮೇಲೆ ಗೌರವ ಇಲ್ವಾ ಅಂತ. ನನಗೇನಿಲ್ಲ, ಅಷ್ಟು ಕಾಂಟ್ರವರ್ಷಿಯಲ್ ಮ್ಯಾನ್ ಅಂತ. ಅಂದರೆ ಅಷ್ಟು ಹೆಮ್ಮೆ. ಅಂದರೆ ಭಾರತದಲ್ಲಿ ಕಾಂಟ್ರವರ್ಸಿ ಸಣ್ಣದಕ್ಕೂ ಆಗುತ್ತೆ, ನೀವು ಎಸ್ಕೇಪ್ ಆಗಕ್ಕಾಗಲ್ಲ. ನೀವು ನರೇಂದ್ರ ಮೋದಿಗೆ ಏನೋ ಒಂದು ಹೇಳಕ್ಕೆ ಯಾಕಷ್ಟು ಭಯ ಪಡಬೇಕು? ಪ್ರಧಾನಮಂತ್ರಿ ಅವ್ರ ತಾಯಿಗೆ ನಾನು ಒಂದು ಬೈದಾಗ ನಾನು ಸಮಾಧಾನ ಹೇಳಿದಕ್ಕೆ ನಂಗೆ ನೋವಾಯಿತು ಅಂತ ಹಾಕಿದ್ದಕ್ಕೆ ನಂಗೆ 1,000 ಜನ ಕಾಮೆಂಟ್ ಹಾಕರು. ಏಯ್ ಅವ್ರು ಎಷ್ಟು ಜನ ಕನ್ನೆ ಮಾಡಿದ್ದಾರೆ, ಪ್ರಥಮವ್ರೆ ನೀವು ಸುಮ್ಮನೆ. ಅಲ್ಲಪ್ಪ, ನಾನು ಮೋದಿ ವಿಷಯ ತೆಗಿತಾನೆ, ಅವ್ರ ತಾಯಿ ವಿಚಾರ 100 ವರ್ಷ ಆಗಿರೋತ್ತ ನಂಗೆ ಅಷ್ಟು ಮಾಡಬೇಡ್ರಪ್ಪ, ಹಿರಿಯರು ಅಂತ ಹೇಳಿದಕ್ಕೆ ನಾನು ಬಯಸ್ಕೊಂಡಿದ್ದೀನಿ. ಈಗೇನು ಹೇಳಿ ಈಗ, ಆಯಿತಾ? 2 ಪದದಲ್ಲಿ ಅದೊಂದು ಸಾಂವಿಧಾನಿಕ ಹುದ್ದೆ ಪ್ರಧಾನಿ ಅನ್ನೋದಾಗಿರೋದ್ರಿಂದ ಭಾರತದ ಹೆಮ್ಮೆ. ಭಾರತದ ಹೆಮ್ಮೆ. ಈಗ ಪ್ರಧಾನಿನೇ ಭಾರತದ ಹೆಮ್ಮೆ. ಮಾಜಿ CM ಸಿದ್ದರಾಮಯ್ಯ. ನಮ್ಮ ಸೂಪರ್ ಹೀರೋ, ಕನ್ನಡಿಗರಿಗೆ ಆ್ಯಕ್ಚುಲಿ ವೆರಿ ಗುಡ್ ಮ್ಯಾನ್, ವೆರಿ ಗುಡ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಯ್ತು. ಇಲ್ಲ ಅಂದರೆ ಒಳ್ಳೆ ವ್ಯಕ್ತಿಯವರು ಪಾಪ. ಯಡಿಯೂರಪ್ಪ ಅಷ್ಟೇ, ಒಳ್ಳೆ ಇಬ್ಬರು ಅಷ್ಟೇ. ಮಾಜಿ ಪ್ರಧಾನಿ ದೇವೇಗೌಡರು. 2 ಪದ ಅಂದರೆ ಸಡನ್ನಾಗಿ ಏನು ಗೊತ್ತಾ, ಅಂದ್ರೆ ಒಂದು ಟೈಟ್ಲ್ ಅವ್ರಿಗೆ, ಓಕೆ, ಅಥವಾ ಅವರ ಒಂದೊಂದೇ ಇನ್ಸ್ಪಿರೇಷನಲ್ ಪೊಲಿಟಿಷಿಯನ್, ಇನ್ಸ್ಪಿರೇಷನಲ್ ಲೀಡರ್, ಪೊಲಿಟಿಷಿಯನ್ ಲೀಡರ್. ಓಕೆ. ಜೆನ್ ಝಿ ಅಂದರೆ ಒಂದು ಸಮೂಹ, ಅದು ಇವಾಗ ಒಂದು ಟೀಮ್ ಥರ. ಅವ್ರ ಬಗ್ಗೆ ಏನು ಹೇಳ್ಬೇಕು ನಾನು? ಅವ್ರ ಬಗ್ಗೆ ಏನು ಹೇಳ್ತೀರಿ 2 ಪದದಲ್ಲಿ ಅಂತ? ಜೆನ್ ಝಿ ಹುಡುಗರು ಇವಾಗ ಹೆಂಗು ಮೊನ್ನೆ ದೊಡ್ಡ ಪ್ರತಿಭಟನೆ ಆಯಿತು. ಅಲ್ಲ, ಯೋಚಿಸಿ ಸಮಾಧಾನದಿಂದ ಆಲೋಚಿಸಿ, ಯೋಚಿಸಿ ಸಮಾಧಾನಿಸಿ. ಬೆಂಗಳೂರು. ಜೀವನ ಕಟ್ಕೊಳ್ಳೋರು ಸ್ವರ್ಗ, ಜೀವನ ಕಟ್ಕೊಳ್ಳೋರಿಗೆ ಸ್ವರ್ಗ, ಜೀವನ ಕಟ್ಕೊಂಡ್ರೆ ಸ್ವರ್ಗ. ವಿಧಾನಸೌಧ. ಬೇಡ ಬಿಡಿ, ಅದೊಂದು ಬೇಡ ಬಿಡಿ, ಬೇಡ ಬಿಡಿ. ಅದೇ ಯಾರು ಹಂಗೆ ಹೇಳಿಲ್ಲ ಇಲ್ಲಿ ತನಕ. ನಾನು ಅಂದ್ರೆ ಕೆಲವರು ಕೇಳಿದ್ದೀನಿ ಇದು ಪ್ರಶ್ನೆ, ಬಟ್ ವಿಧಾನಸೌಧಕ್ಕೆ ಬೇಡ ಬಿಡಿ ಅಂತ ಯಾರು ಹೇಳಿಲ್ಲ. ನನ್ನ ಲೈಫ್ 2 ಪದದಲ್ಲಿ ಹೇಳಿದ್ರಿ, ಬೇಡ ಬಿಡಿ, ಬೇಡ ಬಿಡಿ ವಿಧಾನಸೌಧ. ತುಂಬಾ ಚೆನ್ನಾಗಿದೆ. ಕಿಚ್ಚ ಸುದೀಪ್.